ಶರಣು ಶರಣಾರ್ಥಿಗಳು. ವಿಶ್ವಗುರು ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವೇಶ್ವರರ ಜಯಂತಿಯ ಶುಭಾಶಯಗಳು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ, ದೇವರ ನೊಲಿಸುವ ಪರಿ. ಇದೇ ನಮ್ಮ ಕೂಡಲ ಸಂಗಮ, ದೇವರ ನೊಲಿಸುವ ಪರಿ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಹುಸಿಯ ನುಡಿಯಲು ಬೇಡ, ಹುಸಿಯ ನುಡಿಯಲು ಬೇಡ. ಭಕ್ತಿ ಭಂಡಾರಿ ವಿಶ್ವಗುರು ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತಿಯ ಶುಭಾಶಯಗಳನ್ನು ಸರ್ವರಿಗೂ ಕೂಡ ಕೋರುತ್ತಾ, ವಿಶ್ವಗುರು ಬಸವೇಶ್ವರರ ದಿವ್ಯ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಬಸವಾದಿ ಶಿವಶರಣರ ಪಾದಗಳಲ್ಲಿ ಭಕ್ತಿ ಗೌರವವನ್ನು ಸಮರ್ಪಿಸುತ್ತಾ, ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108
ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತರಳಬಾಳು ಗುರು ಪರಂಪರೆಯನ್ನ ಮನದಲ್ಲಿ ಸ್ಮರಿಸುತ್ತಾ, ಬಂಧುಗಳೇ, ಇಂದು ನಾವು ಬಸವೇಶ್ವರರ ಜಯಂತಿಯನ್ನ ಆಚರಿಸುತ್ತಿದ್ದೇವೆ. ಬಸವೇಶ್ವರರು ತಮ್ಮ ಬದುಕಿನುದ್ದಕ್ಕೂ ಕೂಡ ಸಾರ್ವತ್ರಿಕ ಸತ್ಯಗಳನ್ನು ಜಗತ್ತಿಗೆ ಸಾರಿರುವಂಥವು. ಅವರ ಬದುಕನ್ನ ಕೆಲವು ನಿಮಿಷಗಳಲ್ಲಿ, ಕೆಲವು ಗಂಟೆಗಳಲ್ಲಿ ಪಸರಿಸುವಂತಹದ್ದು ಅಷ್ಟು ಸುಲಭ ಸಾಧ್ಯ ವಿಚಾರವೇ ಅಲ್ಲ. ಅವರ ಇಡೀ ಬದುಕು ಮತ್ತು ಬರಹಗಳು ಕೇವಲ ಕರ್ನಾಟಕಕ್ಕೆ ಅಲ್ಲ, ಭಾರತಕ್ಕೆ ಅಲ್ಲ, ವಿಶ್ವದೆಲ್ಲೆಡೆಗೂ ಕೂಡ ಪಸರಿಸುವಂತಹ, ಸಾರ್ವತ್ರಿಕವಾಗಿ ಒಪ್ಪುವಂತಹ, ಅನುಸರಿಸುವಂತಹ, ಅನುಕರಿಸುವಂತಹ ಆಚರಣೆಗಳು, ನೀತಿಗಳು, ತತ್ವಗಳು, ಸಿದ್ಧಾಂತಗಳು. ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ದಿವ್ಯ ಶಕ್ತಿ, ಚೇತನ. ಗೃಹಸ್ಥನಾದರೂ ಸನ್ಯಾಸಿಯ ಬದುಕನ್ನ ಸಾಧಿಸಿ ತೋರಿಸಿದಂತಹ ಮಹಾಪುಣ್ಯ ಪುರುಷರು. ಅವರ ಬದುಕನ್ನ ಒಂದಷ್ಟು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಂದು ನಾನು ತಮ್ಮ ಮುಂದೆ ಹಾಜರಾಗಿದ್ದೇನೆ. ಬಂಧುಗಳೇ, ಪ್ರತಿ ಜಯಂತಿ ಉತ್ಸವಗಳನ್ನ, ರಾಷ್ಟ್ರೀಯ ಹಬ್ಬಗಳನ್ನ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯ ಮುಖೇನ, ನಮ್ಮ ಮುಖ್ಯ ಶಿಕ್ಷಕರು, ಶಿಕ್ಷಕ ಬಂಧುಗಳ ಸಹಯೋಗದೊಂದಿಗೆ ಹಲವಾರು ಸಾಂಸ್ಕೃತಿಕ, ವೈಚಾರಿಕ, ವೈಜ್ಞಾನಿಕ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆ ಒಂದು ಜಯಂತಿ, ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ಪ್ರತಿ ಬಾರಿಯೂ ಕೂಡ ಆಚರಿಸುತ್ತಾ ಬಂದಿದ್ದೇವೆ. ಅದರ ಜೊತೆಗೆ ಬಸವ ಜಯಂತಿಯನ್ನು ಕೂಡ ಇವತ್ತು ಆಚರಿಸಬೇಕು ಅನ್ನುವಂತಹ ಮನಸ್ಸಿಗೆ ಅತ್ಯಂತ ಉತ್ಸಾಹ ಬಂತು. 2021 ಕೊರೋನಾ ಸಂದರ್ಭದಲ್ಲಿ ನಮ್ಮ ಇಡೀ ಮನೆಗೆ ಕೊರೋನಾ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಕೊರೋನಾವನ್ನ ದಾಟಿ, ಅಂತಹ ಸಂದರ್ಭದಲ್ಲಿಯೂ ಬಸವೇಶ್ವರರ ಪಾದಗಳಿಗೆ ನುಡಿನಮನವನ್ನು ಸಲ್ಲಿಸಬೇಕು ಅನ್ನುವಂತಹ ಮನಸ್ಸು ನನ್ನನ್ನು ಬಿಡಲಿಲ್ಲ. ಹಾಗಾಗಿ ಈಗ ನನ್ನ ಯೂಟ್ಯೂಬ್ನಲ್ಲೂ ಕೂಡ ಅದಿದೆ. ಸುಮಾರು 1.5 ಗಂಟೆಗಳ ಕಾಲ ಆ ಕೊರೋನಾದಲ್ಲಿಯೂ ಕೂಡ ಅವರ ಪಾದಗಳಿಗೆ ನುಡಿನಮನವನ್ನು ಸಲ್ಲಿಸಲೇಬೇಕು ಅಂತೇಳಿ ನಾನು ಅಂದು ಬಂದಿದ್ದೆ. ಯಾಕೆಂದ್ರೆ ಬಸವೇಶ್ವರರು ಕೇವಲ ಒಂದು ಜಾತಿ, ಧರ್ಮ, ಪ್ರಾಂತ್ಯ, ಪ್ರದೇಶಕ್ಕೆ ಸೀಮಿತವಾದಂಥವರಲ್ಲ. ಅವರ ವಿಚಾರಗಳು ಸರ್ವಕಾಲಕ್ಕೂ ಜಗತ್ತಿಗೆ ಸಾರ್ವತ್ರಿಕವಾಗಿ, ಸತ್ಯವಾಗಿ ಒಪ್ಪುವಂಥವು. ಬಹುಶಃ ಈಗ ತಾನೇ ನಾನು ಆಡಿದಂತಹ ವಚನಗೀತೆಯೇ ಸಾಕು ಅವರ ಇಡೀ ಬದುಕಿಗೆ ನಿಲುಗನ್ನಡಿಯಾಗಿ ನಿಲ್ಲುವಂಥದ್ದು. ಬಹುಶಃ ಈ ಒಂದು 7 ಶೀಲಗಳು, ಕಳಬೇಡ, ಕೊಲಬೇಡ, ಉಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಬಹುಶಃ ಈ ಸಪ್ತಶೀಲಗಳನ್ನು ಆಚರಿಸಿದ್ದೇ ಆದರೆ ಇಡೀ ಬದುಕಿನಲ್ಲಿ ಯಾವುದೇ ಶಿಕ್ಷೆಗಳಿಗೆ ಒಳಗಾಗುವಂತಹ ಪ್ರಮೇಯವೇ ಬರುವುದಿಲ್ಲ. ಅಂತ ವಿಚಾರಗಳನ್ನ ಜಾತ್ಯತೀತ ನಿಲುವಿನ ಮೂಲಕ 12ನೇ ಶತಮಾನದಲ್ಲಿ ತೋರಿಸಿಕೊಟ್ಟಂತವರು ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರು. ಇಡೀ ಜಗತ್ತಿಗೆ ನಮ್ಮ ಕನ್ನಡ ನೀಡಿರುವಂತಹ ಬಹುತೇಕ ಕೊಡುಗೆಗಳಲ್ಲಿ ಪ್ರಮುಖವಾಗಿ, ಶ್ರೇಷ್ಠವಾಗಿ ನೆಲೆ ನಿಲ್ಲುವಂಥದ್ದು ಮೊದಲನೇದೇ ವಚನ ಸಾಹಿತ್ಯ. 12ನೇ ಶತಮಾನದ ಶಿವಶರಣರು, ಬಸವಾದಿ ಪ್ರಮಥರು ನೀಡಿರುವಂತಹ ವಚನ ಸಾಹಿತ್ಯ. ಮತ್ತೊಂದು ಜನಪದ ಸಾಹಿತ್ಯ. ಬಂಧುಗಳೇ, ಬಹುಶಃ ಇಡೀ ಬದುಕಿನಲ್ಲಿ ವಚನ ಸಾಹಿತ್ಯ ಅನ್ನುವಂಥದ್ದು ಇವತ್ತು, ಇಂದು, ಮುಂದು, ಎಂದೆಂದು ಇಡೀ ಜಗತ್ತಿಗೆ ಸಾರ್ವತ್ರಿಕವಾಗಿ ಸಂಸ್ಕೃತಿ, ಸಂಸ್ಕಾರದ ದೀಪವನ್ನು ಹಚ್ಚುವಂತಹ
ನುಡಿಮುತ್ತುಗಳು. ವಚನ ಸಾಹಿತ್ಯ ಅನ್ನುವಂಥದ್ದು ಗದ್ಯ ಮತ್ತು ಪದ್ಯದ ಮೂಲಕವಾಗಿ ಬದುಕನ್ನ ಅರಳಿಸುವಂತಹ ಅನುಭವ ಮತ್ತು ಶಿವಶರಣರ ಅನುಭವಗಳ ಹೂರಣ. ಅವುಗಳು ನಮ್ಮ ಬದುಕಿಗೆ ತೋರಣ. ಹಾಗಾಗಿ ವಚನ ಸಾಹಿತ್ಯವನ್ನ ನಾವೆಲ್ಲರೂ ಕೂಡ ಅಭ್ಯಾಸ ಮಾಡಬೇಕು. ಒಂದೊಂದು ವಚನವೂ ಕೂಡ ಒಂದೊಂದು ಬದುಕನ್ನ ಅನಾವರಣ ಮಾಡುತ್ತವೆ. ಇಂದು ಬಸವೇಶ್ವರ ಜಯಂತಿ ಆಗಿರೋದ್ರಿಂದ ಬಸವೇಶ್ವರರ ಬದುಕಿಗೆ ಕೈಗನ್ನಡಿಯಾದ ಕೆಲವು ವಚನ ಮತ್ತು ಕೆಲವು ಕವನಗಳನ್ನ ತಮ್ಮ ಮುಂದೆ ಹಾಡಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಬಸವನೇ ಮಾಮರ ಶರಣರೇ ಸಿರಿಬಳ್ಳಿ, ಬಸವನೇ ಮಾಮರ ಶರಣರೇ ಸಿರಿಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದರಲ್ಲಿ ಅರಳಿತು ಆ ಬಳ್ಳಿ, ಎಲ್ಲಿ ನೋಡಿದರಲ್ಲಿ ಅರಳಿತು ಆ ಬಳ್ಳಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ ಬಸವನೇ ಮಾಮರ ಶರಣರೇ ಸಿರಿಬಳ್ಳಿ, ಬಸವನೇ ಮಾಮರ ಶರಣರೇ ಸಿರಿಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದರಲ್ಲಿ ಅರಳಿತು ಆ ಬಳ್ಳಿ, ಎಲ್ಲಿ ನೋಡಿದರಲ್ಲಿ ಅರಳಿತು ಆ ಬಳ್ಳಿ. ಒಂದಾಗಿ ಬಸವನ ಕಲ್ಯಾಣದಲ್ಲಿ ಬಸವನೇ ಮಾಮರ ಶರಣರೇ ಸಿರಿಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ, ವಚನಾಮೃತ ಫಲ ಅನುಭವದಲ್ಲಿ. ಉಡುತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ. ಉಡುತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ. ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ, ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ, ನಿಂತರೋ ನಿಧಿಯಾಗಿ ಶಿವಪಥಕ್ಕೆ, ನಿಂತರೋ ನಿಧಿಯಾಗಿ ಶಿವಪಥಕ್ಕೆ. ಬಸವನೇ ಮಾಮರ ಶರಣರೇ ಸಿರಿಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ, ವಚನಾಮೃತ ಫಲ ಅನುಭವದಲ್ಲಿ. ಕಾಶ್ಮೀರದ ಅರಸು ಮುಳಿಗೆಯ ಮಾರಯ್ಯ, ಶಿವಭಕ್ತ ಅಂಬಿಗರ ಚೌಡಯ್ಯ. ಕಾಶ್ಮೀರದ ಅರಸು ಮುಳಿಗೆಯ ಮಾರಯ್ಯ, ಶಿವಭಕ್ತ ಅಂಬಿಗರ ಚೌಡಯ್ಯ. ಕಿನ್ನರಿ ಬೊಮ್ಮಯ್ಯ ಕಂಡರೋ ನಿಜ ನೆಲೆಯ, ಕಿನ್ನರಿ ಬೊಮ್ಮಯ್ಯ ಕಂಡರೋ ನಿಜ ನೆಲೆಯ. ಬಸವಣ್ಣನ ಮನೆಯೇ ಶಿವನಿಲಯ, ಬಸವಣ್ಣನ ಮನೆಯೇ ಶಿವನಿಲಯ. ಬಸವನೇ ಮಾಮರ ಶರಣರೇ ಸಿರಿಬಳ್ಳಿ, ಬಸವನೇ ಮಾಮರ ಶರಣರೇ ಸಿರಿಬಳ್ಳಿ, ವಚನಾಮೃತ ಫಲ ಅನುಭವದಲ್ಲಿ, ವಚನಾಮೃತ ಫಲ ಅನುಭವದಲ್ಲಿ. ಮುಳಿಗೆಯ ಮಹಾದೇವಿ ನೀಲಮ್ಮ ನಾಗಮ್ಮ, ಗಂಗಮ್ಮ ಶರಣೆಯರ ಪಡೆದಣ್ಣ. ಮುಳಿಗೆಯ ಮಹಾದೇವಿ ನೀಲಮ್ಮ ನಾಗಮ್ಮ, ಗಂಗಮ್ಮ ಶರಣೆಯರ ಪಡೆದಣ್ಣ. ಅಣ್ಣನ ಅಳಿಯ ಶ್ರೀ ಚನ್ನ ಬಸವಣ್ಣ, ಅಣ್ಣನ ಅಳಿಯ ಶ್ರೀ ಚನ್ನ ಬಸವಣ್ಣ. ಕಾಣುವ ನಿಜ ತಾಣ ಕಲ್ಯಾಣ, ಕಾಣುವ ನಿಜ ತಾಣ ಕಲ್ಯಾಣ. ಬಸವನೇ ಮಾಮರ
ಶರಣರೆ ಸಿರಿಬಳ್ಳಿ ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ವಚನಾಮೃತ ಫಲ ಅನುಭವದಲ್ಲಿ ವಚನಾಮೃತ ಫಲ ಅನುಭವದಲ್ಲಿ. ಬಂಧುಗಳೇ, ಬಹುಶಃ ಈ ಒಂದು ಬಸವೇಶ್ವರರ ಒಂದು ಭಕ್ತಿಯನ್ನ, ಅವರ ಬದುಕನ್ನ ಅನಾವರಣಗೊಳಿಸುವಂತಹ ಈ ಒಂದು ಕವನದಲ್ಲಿ ಬಸವೇಶ್ವರರ ಹಲವಾರು ವಿಚಾರಗಳು ನಮಗಿಲ್ಲಿ ವೇದ್ಯ ಆಗ್ತವೆ. ಅಂದ್ರೆ ಬಸವೇಶ್ವರರ ವಿಚಾರವೇ ಅಂಥದ್ದು. ನೋಡಿ, ಬಸವೇಶ್ವರರು ಹುಟ್ಟಿದ್ದು ಒಂದು ಕಡೆಯಾದರೆ ನೆಲೆ ನಿಂತಿದ್ದು ಒಂದು ಕಡೆ, ಅವರ ಇಡೀ ಬದುಕು ಕಾರ್ಯಕ್ಷೇತ್ರಗಳು ಅನಾವರಣಗೊಂಡಿದ್ದು ಒಂದು ಕಡೆ. ಅವರ ವಿಚಾರ ಚಿಂತನೆಗಳಿಗೆ ಕೇವಲ ಕರ್ನಾಟಕ ಅಲ್ಲ, ಕೇವಲ ಭಾರತ ಅಲ್ಲ, ವಿಶ್ವದೆಲ್ಲೆಡೆ ಜನಮನ್ನಣೆ ಇಂದು ಎಂದೆಂದು ಸಿಗುತ್ತೆ ಅಂದ್ರೆ ಅದಕ್ಕೆ ಅವರ ಬದುಕು ಮತ್ತು ಅವರ ನಡೆ ನುಡಿ ಎರಡೂ ಕೂಡ ಒಂದಾಗಿದ್ದು ಬಹಳ ಮುಖ್ಯ. ಅವರು ಒಳಗೂ ಬಸಪ್ಪನಾಗಿದ್ರು, ಹೊರಗೂ ಕೂಡ ಬಸಪ್ಪನಾಗಿದ್ರು. ಅಂದ್ರೆ ಅವರು ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಅಯ್ಯ ಎಂದೆಡೆ ಸ್ವರ್ಗ ಎಲವೋ ಎಂದೆಡೆ ನರಕ, ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಕಾಯಕವೇ ಕೈಲಾಸ. ಬಹುಶಃ ಇಂತಹ ತತ್ವ ಸಿದ್ಧಾಂತಗಳ ಮೂಲಕ, ವಚನಗಳ ನುಡಿಗಾಣಿಕೆಗಳ ಮೂಲಕ ಜನರ ಮನಸ್ಸುಗಳಿಗೆ ಮನೆಗಳಿಗೆ ಹತ್ತಿರವಾದಂಥವರು ವಿಶ್ವಗುರು ಬಸವೇಶ್ವರ. ಬಸವ ಬಸವ ಎಂದರೆ ದೆಸೆಗೆಟ್ಟು ಓಡುವುದು ಭಯ. ಅಂದರೆ ಬಸವಣ್ಣರಲ್ಲಿ ಅಂತಹ ಆಕರ್ಷಣೆಯುತವಾದಂತಹ ಹೃದಯವಂತಿಕೆ, ಹೃದಯ ಶ್ರೀಮಂತಿಕೆ ಇತ್ತು. ಹಾಗೆ ಮತ್ತೊಂದು ಬಸವೇಶ್ವರರ ಕುರಿತಾಗಿರ್ತಕ್ಕಂಥ ಮತ್ತೊಂದು ವಚನಗೀತೆಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಂಧುಗಳೇ ಬಯಸ್ತೇನೆ. ಅಣ್ಣ ಬಂದಿಹನಣ್ಣ ಜಗದಣ್ಣ ಬಂದಿಹನಣ್ಣ ಬಸವಣ್ಣ ಬಂದಿಹನಣ್ಣ ಜಗದೊಳು ಧರ್ಮವ ಸಾರಲು ಸುಗ ಬಂದಿಹನು ಅಣ್ಣ. ಅಣ್ಣ ಬಂದಿಹನಣ್ಣ ಬಸವಣ್ಣ ಬಂದಿಹನಣ್ಣ ಜಗದಣ್ಣ ಬಂದಿಹನಣ್ಣ ಜಗದೊಳು ಧರ್ಮವ ಸಾರಲು ಸುಗ ಬಂದಿಹನು ಅಣ್ಣ. ಬಂದಿಹನು ಅಣ್ಣ. ಅಣ್ಣ ಬಂದಿಹನಣ್ಣ ಬಸವಣ್ಣ ಬಂದಿಹನಣ್ಣ ಜಗದಣ್ಣ ಬಂದಿಹನಣ್ಣ ಜಗದೊಳು ಧರ್ಮವ ಸಾರಲು ಸುಗ ಬಂದಿಹನು ಅಣ್ಣ. ಬಂದಿಹನು ಅಣ್ಣ. ಧ್ವಜವನು ಎತ್ತಿಹನಣ್ಣ ಶಿವಧ್ವಜವನು ಎತ್ತಿಹನಣ್ಣ. ಧ್ವಜವನು ಎತ್ತಿಹನಣ್ಣ ಶಿವಧ್ವಜವನು ಎತ್ತಿಹನಣ್ಣ. ಅನುಭವ ಮಂಟಪ ನಿರ್ಮಿಸಿ ಜಗದ ತಮವನು ಕಳೆಯುವನಣ್ಣ. ತಮವನು ಕಳೆಯುವನಣ್ಣ. ಅಣ್ಣ ಬಂದಿಹನಣ್ಣ ಬಸವಣ್ಣ ಬಂದಿಹನಣ್ಣ ಜಗದಣ್ಣ ಬಂದಿಹನಣ್ಣ ಜಗದೊಳು ಧರ್ಮವ ಸಾರಲು ಸುಗ ಬಂದಿಹನು ಅಣ್ಣ. ಬಂದಿಹನು ಅಣ್ಣ. ಜಾತಿ ಗೊಂದಲವನ್ನು ಬಡಿದೋಡಿಸೆ ಬಂದಿಹನೋ ನೀತಿ ಪಥದೊಳು ನಮ್ಮ ನಡೆಸಲು ಬಂದಿಹನೋ. ಶರಣರ ಕೂಡುವನೋ ಶಿವನನು ತೋರುವನೋ ಭವಬಂಧನಗಳ ಎಲ್ಲರಿಂದಲಿ ದೂರ ಮಾಡುವನೋ. ದೂರ ಮಾಡುವನೋ. ಅಣ್ಣ ಬಂದಿಹನಣ್ಣ ಬಸವಣ್ಣ ಬಂದಿಹನಣ್ಣ ಜಗದಣ್ಣ ಬಂದಿಹನಣ್ಣ ಜಗದೊಳು ಧರ್ಮವ ಸಾರಲು ಸುಗ ಬಂದಿಹನು ಅಣ್ಣ. ಬಂದಿಹನು ಅಣ್ಣ.
ಬಸವನ ರೂಹಂತೆ ಶಿವಕುಮಾರನಂತೆ, ಬಸವನ ರೂಹಂತೆ ಶಿವಕುಮಾರನಂತೆ. ಶರಣರ ನುಡಿಯನು ನಡೆಯೊಳು ಪಾಲಿಸಿ ಭುವಿಗಿಳಿದಿಹನಣ್ಣ, ಶರಣರ ನುಡಿಯನು ನಡೆಯೊಳು ಪಾಲಿಸಿ ಭುವಿಗಿಳಿದಿಹನಣ್ಣ. ಸಿರಿಗೆರೆ ಪುರವಂತೆ ಮರುಳನ ಮಠವಂತೆ, ತರಳ ಬಾಳು ಗುರು ಪರಂಪರೆಯೊಳು ಬಂದಿಹನು ಅಣ್ಣ, ಬಂದಿಹನು ಅಣ್ಣ. ಅಣ್ಣ ಬಂದಿಹನಣ್ಣ ಬಸವಣ್ಣ ಬಂದಿಹನಣ್ಣ, ಜಗದಣ್ಣ ಬಂದಿಹನಣ್ಣ. ಜಗದೊಳು ಧರ್ಮವ ಸಾರಲು ಸುಗ ಬಂದಿಹನು ಅಣ್ಣ, ಬಂದಿಹನು ಅಣ್ಣ, ಬಂದಿಹನು ಅಣ್ಣ. ಬಂಧುಗಳೇ, ಇಂತಹ ಬಸವೇಶ್ವರರ ಕುರಿತ ಕವನದಲ್ಲೂ ಕೂಡ ಬಸವೇಶ್ವರರ ಚಿಂತನ ಮಂಥನಗಳು ನಮಗೆ ಬದುಕನ್ನು ಅನಾವರಣಗೊಳಿಸ್ತವೆ. ಬಂಧುಗಳೇ, ಬಸವೇಶ್ವರರು ಜನ್ಮ ತಾಳಿದ್ದು ಬಾಗೇವಾಡಿಯಲ್ಲಾದರೂ ಕೂಡ ತದನಂತರದಲ್ಲಿ ಅವರ ಕಾರ್ಯಕ್ಷೇತ್ರ ಹಬ್ಬಿದ್ದು ಕಲ್ಯಾಣದಲ್ಲಿ. ಕಲ್ಯಾಣದ ನಂತರ ಕೂಡಲ ಸಂಗಮದಲ್ಲಿ, ತದನಂತರ ಬಾಗೇವಾಡಿ ಬಸವನ ಬಾಗೇವಾಡಿ ಆಯಿತು, ಕಲ್ಯಾಣ ಬಸವ ಕಲ್ಯಾಣ ಆಯಿತು. ಬಹುಶಃ ಬಸವೇಶ್ವರರ ಚಿಂತನೆಗಳು ಇಂದು ಬಹಳಷ್ಟು ಇಂಟರ್ನೆಟ್ ಜೊತೆಗೆ ಪತ್ರಿಕೋದ್ಯಮ, ಟಿವಿ ಮಾಧ್ಯಮ ಎಲ್ಲ ಕಾರ್ಯಕ್ಷೇತ್ರಗಳಿವೆ. ಕ್ಷಣಾರ್ಧದಲ್ಲಿ ಜಗತ್ತಿನ ವಿಷಯಗಳು ಜನ ಮನಗಳ ಕಿವಿಗಳನ್ನ ಮನಸ್ಸುಗಳನ್ನು ತಡ್ತವೆ. ಕೆಲವು ಬಡಿದೆಬ್ಬಿಸ್ತವೆ, ಕೆಲವು ಕ್ರೋಧವನ್ನ ಹೆಚ್ಚಿಸ್ತವೆ, ಕೆಲವು ಮನಸ್ಸುಗಳಿಗೆ ಕಿಡಿಯನ್ನು ಕೂಡ ಹಚ್ಚುತ್ತವೆ. ಅಂಥದ್ರಲ್ಲಿ ಅವತ್ತು ಯಾವುದೇ ಮಾಧ್ಯಮಗಳು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಬಸವೇಶ್ವರರ ವಿಚಾರಗಳು ನಿಮಗೆ ಆಶ್ಚರ್ಯ ಆಗುತ್ತೆ. ಭಾರತದ ತುತ್ತ ತುದಿಯಲ್ಲಿರ್ತಕ್ಕಂಥ ಕಾಶ್ಮೀರ ಉತ್ತರದಲ್ಲಿ, ಕರ್ನಾಟಕದ ಬಸವೇಶ್ವರರು ಕಲ್ಯಾಣ ಬಾಗೇವಾಡಿಯಲ್ಲಿ ಬಸವೇಶ್ವರರ ವಿಚಾರಗಳನ್ನ ಒಬ್ಬ ರಾಜನಾಗಿದ್ದಂಥ ಕಾಶ್ಮೀರದ ಅರಸು ಮೊಳಿಗೆ ಮಾರಯ್ಯ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅರಿವು ಮೂಡಿಸ್ಕೊಂಡು ತನ್ನ ಸಾಮ್ರಾಜ್ಯದ ಪರಿವೆ ಇಲ್ಲದೆ ಮೊಳಿಗೆ ಮಾರಯ್ಯ ಕಾಶ್ಮೀರದಿಂದ ಬಸವೇಶ್ವರರ ಕಾರ್ಯಕ್ಷೇತ್ರಕ್ಕೆ ಬರ್ತಾರೆ ಅಂದ್ರೆ ಬಸವೇಶ್ವರರ ಚಿಂತನೆಗಳು ಹೇಗಿದ್ವು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳೇ. ಬಸವೇಶ್ವರರ ವಿಚಾರಗಳೇ ಅಂತವು. ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಸೊನ್ನಲಿಗೆ ಸಿದ್ದರಾಮ, ಅಲ್ಲಮ ಪ್ರಭುಗಳು, ಮೊಳಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಈ ರೀತಿ ನೂರಾರು ಶರಣರು ಅವರ ವಿಚಾರಗಳಿಗೆ ಆಕರ್ಷಿತರಾಗಿದ್ದರು. ಅಲ್ಲಿ ಯಾವುದೇ ಅಮ್ಮು ಬಿಮ್ಮುಗಳಿರಲಿಲ್ಲ, ಯಾವುದೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ಯಾವ ಪರಿವೆಯೂ ಕೂಡ ಇರಲಿಲ್ಲ. ಅಲ್ಲಿ ಇದ್ದದ್ದು ಅನುಭವ ಮತ್ತು ಅನುಭವಗಳ ಚಿಂತನ ಮಂಥನ, ಜಾತ್ಯತೀತ ಕಲ್ಪನೆ, ಮೂಢನಂಬಿಕೆಗಳ ವಿರೋಧ, ಕಂದಾಚಾರಗಳ ವಿರೋಧ, ಲಿಂಗಭೇದದ ವಿಚಾರ, ನಾವೆಲ್ಲ ಒಂದೇ ಅನ್ನುವಂತಹ ಪರಿಕಲ್ಪನೆ, ಸರ್ವರು ಸಮಾನ ಅನ್ನುವಂತಹ ವಿಚಾರಗಳ ಚಿಂತನ ಮಂಥನ, ಜೊತೆಗೆ ಕೇವಲ ನುಡಿಯಲ್ಲ, ಅದು ನಡೆ. ಅಲ್ಲಿ ಇದ್ದದ್ದು ಹುಟ್ಟಿನಿಂದ ಜಾತಿಯಲ್ಲ, ಅಲ್ಲಿ ಇದ್ದದ್ದು ತಮ್ಮ ತಮ್ಮ ವೃತ್ತಿಯಿಂದ ಜಾತಿ ಅನ್ನುವಂಥದ್ದು ಬಂಧುಗಳೇ. ಹಾಗಾಗಿ ಇವತ್ತೂ ಕೂಡ ಎಷ್ಟೋ ವರ್ಷಗಳಾದರೂ ಕೂಡ, ಶತಮಾನ ಆದರೂ ಕೂಡ ನಾವು 12ನೇ ಶತಮಾನವನ್ನು ಮತ್ತೆ ಮತ್ತೆ ಬದುಕಿನಲ್ಲಿ ಅನಾವರಣ ಮಾಡ್ಕೊಳ್ತೀವಿ. ವಿಶ್ವವಿದ್ಯಾಲಯಗಳು, ಪಠ್ಯಪುಸ್ತಕಗಳು, ಉಪನ್ಯಾಸಗಳು, ಚರ್ಚೆಗಳು, ಆಂದೋಲನಗಳಲ್ಲಿ ಮತ್ತೆ ಮತ್ತೆ ಅವುಗಳನ್ನು ಮರುಕಳಿಸುತ್ತೇವೆ ಅಂದರೆ ಅಂಥ ವಿಚಾರಗಳು ನಮಗೆಷ್ಟು ಪ್ರಾಮುಖ್ಯವನ್ನು ಪಡೆದಿವೆ ಅನ್ನುವಂಥದ್ದನ್ನ ಬಂಧುಗಳೇ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಉಳ್ಳವರು ಶಿವಾಲಯ ಮಾಡುವರು,
ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಬಡವನಯ್ಯ. ನಾನೇನ ಮಾಡಲಿ ಬಡವನಯ್ಯ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ ಹೊನ್ನ ಕಳಸವಯ್ಯ ಶಿರ ಹೊನ್ನ ಕಳಸವಯ್ಯ, ಶಿರವನ್ನ ಕಳಸವಯ್ಯ ಕಳಸವಯ್ಯ, ಶಿರ ಹೊನ್ನ ಕಳಸವಯ್ಯ ಕಳಸವಯ್ಯ. ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ, ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ. ನೋಡಿ ಬಂಧುಗಳೇ, ಒಂದೊಂದು ವಚನದಲ್ಲೂ ಕೂಡ ಒಂದೊಂದು ಅಪಾರವಾದಂತಹ ತತ್ವ ವಿಚಾರಣೆಯನ್ನ ಮಾಡುವಂತವರು ಬಸವೇಶ್ವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ. ಒಂದೊಂದು ವಿಚಾರಗಳನ್ನು ಕೂಡ ಜನರ ಮನಸ್ಸುಗಳಿಗೆ, ಅವರ ಅನುಭವಕ್ಕೆ, ಜನರ ಅನುಭವಕ್ಕೆ ಬಂದಂತ ವಿಚಾರಗಳನ್ನ ಜನರಿಗೆ ಮುಟ್ಟಿಸಿದಂಥವ್ರು. ಆ ರೀತಿಯಾಗಿ ಇಂದಿನ ಕನ್ನಡ ಅನ್ನುವಂಥದ್ದು ಇಂತಹ ಮಹಾತ್ಮರಿಂದ ಜಗತ್ತಿನೆಲ್ಲೆಡೆ ಹಬ್ತಾ ಇದೆ. ಬಂಧುಗಳೇ, ಕರ್ನಾಟಕದ ಬಸವೇಶ್ವರರು, ಬಿಹಾರದ ಬುದ್ಧ, ಪಶ್ಚಿಮ ಬಂಗಾಳದ ಸ್ವಾಮಿ ವಿವೇಕಾನಂದರು, ಹಾಗೆ ಗುಜರಾತ್ನ ಮಹಾತ್ಮ ಗಾಂಧೀಜಿಯವರು, ಈ 4 ಪುಣ್ಯಾತ್ಮರು ಮಹಾತ್ಮರಿಂದ ಇವತ್ತು ಜಗತ್ತಿನ ಬಹುತೇಕರು ಇವರ ವಿಚಾರಗಳನ್ನ ಹುಡುಕ್ತಾ ಇದ್ದಾರೆ, ಚಿಂತನ ಮಂಥನ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಭಾರತದೆಡೆ ನೋಡುವಂತೆ ಮಾಡ್ತಾ ಇದ್ದಾರೆ. ಹಂಗಂದ ತಕ್ಷಣ ಇವ್ರು 4 ಜನನ, ಬೇರೆ ಯಾರು ಇಲ್ವಾ? ಬೇರೆ ಬಹುತೇಕ ಬಹಳಷ್ಟು ಜನ ಇದ್ದಾರೆ. ಕನಕದಾಸರು, ಪುರಂದರದಾಸರು, BR ಅಂಬೇಡ್ಕರ್ ಅವರು, ಪ್ರತಿಯೊಬ್ಬರು ಮಹಾತ್ಮರು ಇದ್ದಾರೆ. ಆದರೆ ಜಗತ್ತಿನ ವಿದೇಶಿಯರು ಕೂಡ ತಮ್ಮ ಇಂಟರ್ನೆಟ್ನಲ್ಲಿ, ಪಠ್ಯಪುಸ್ತಕಗಳಲ್ಲಿ ಭಾಷಾಂತರ ಮಾಡುವ ಮೂಲಕ ಇಂತಹ ವಿಚಾರಗಳನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಅಂದರೆ ಬುದ್ಧ, ಗಾಂಧೀಜಿ, ಹಾಗೆ ಸ್ವಾಮಿ ವಿವೇಕಾನಂದರು ಮತ್ತು ನಮ್ಮ ಕರ್ನಾಟಕದ ಅಣ್ಣ ಬಸವಣ್ಣನವರ ವಿಚಾರಗಳನ್ನು ಇವತ್ತು ಜಗತ್ತಿನ ಬಹುತೇಕರು ತಮ್ಮ ಮಾಧ್ಯಮಗಳ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ ಅವರ ವಿಚಾರಗಳನ್ನು ಚಿಂತನ ಮಂಥನವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಮತ್ತೊಂದು ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಬಯಸ್ತೇನೆ. 12ನೇ ಶತಮಾನದ ಬಸವಾದಿ ಶರಣರು ಮತ್ತು 12ನೇ ಶತಮಾನದಲ್ಲಿಯೇ ಹುಟ್ಟಿದಂತಹ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠಕ್ಕೂ ಅವಿನಾಭಾವ ಸಂಬಂಧ ಅನ್ನುವಂಥದ್ದಿದೆ. ಬಸವಣ್ಣನವರ ಹೆಸರಿನಲ್ಲಿ ಬಸವಾದಿ ಶರಣರ ವಿಚಾರಗಳನ್ನ ಚಿಂತನ ಮಂಥನ ಮಾಡಲಿಕ್ಕೆ ಉಟ್ಕೊಂಡಿರ್ತಕ್ಕಂಥ ಮಠಗಳು ಬಹಳಷ್ಟು ಇರಬಹುದು. ಆದರೆ ಬಸವಾದಿ ಶರಣರ ವಿಚಾರಗಳನ್ನ ಜನರ ಮನಸ್ಸುಗಳಿಗೆ ಸಾಹಿತ್ಯ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಬೌದ್ಧಿಕ ವಿಚಾರಗಳ ಮೂಲಕ ಮುಟ್ಟಿಸುವಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ಲುವಂತ ಯಾವುದಾದ್ರೂ ಮಠ ಇದ್ರೆ ಅದು ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠ. ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠದ ಗುರುವರ್ಯರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಎಲ್ಲ ಮಠಗಳಿಗಿಂತ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠದ ಮೂಲಕ, ಶ್ರೀ ತಳಬಾಳು ಜಗದ್ಗುರು ಮುದ್ರಣಾಲಯದ ಮೂಲಕ, ತಮ್ಮ ಬರಹಗಳ ಮೂಲಕ, ಲೇಖನಗಳ ಮೂಲಕ, ತಮ್ಮ ಉಪನ್ಯಾಸ, ಆಶೀರ್ವಚನ, ದಂದನದತ್ತನ ಗೋಷ್ಠಿ, ಅಣ್ಣನ ಬಳಗ, ಅಕ್ಕನ ಬಳಗ, ಸಾಮೂಹಿಕ ವಿವಾಹ, ಶಿವಗಣರಾಧನೆ, ವಚನ ಪರೀಕ್ಷೆಗಳು, ಈ ರೀತಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಬಸವಾದಿ ಶಿವಶರಣರ ವಿಚಾರಗಳನ್ನು ಜನರ ಮನಸ್ಸುಗಳಿಗೆ ಮುಟ್ಟಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಬಹುತೇಕವಾಗಿ ಹಲವು ಕಾರ್ಯಕ್ರಮಗಳನ್ನ ಈಗ ಹೇಳಿದಂತೆ ನಾನು ಹೇಳಬಹುದು. ಬಂಧುಗಳೇ,
ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠ ತಮಗೆಲ್ಲ ಗೊತ್ತಿರುವಂತೆ 12ನೇ ಶತಮಾನದ ವಿಶ್ವವೊಂದು ಮರುಳಸಿದ್ಧರಿಂದ ತಾವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ. ವಿಶ್ವವೊಂದು ಮರುಳಸಿದ್ಧರಿಂದ ಜನ್ಮ ತಾಳಿದಂತ ಮಠ. ವಿಶ್ವವೊಂದು ಮರುಳಸಿದ್ಧರು ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠವನ್ನ ಹುಟ್ಟು ಹಾಕಿದಂಥವರು. ತೆಲುಗುಬಾಳು ಸಿದ್ದೇಶ್ವರನಿಗೆ ತರಳಾ ಬಾಳು ಎಂದು ಆಶೀರ್ವದಿಸಿದಂತ ಪುಣ್ಯಾತ್ಮರು ವಿಶ್ವಬಂಧು ಮರುಳಸಿದ್ದರು. ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹೇಳುವಂತೆ, ಬಸವಣ್ಣನವರು ನೋಡಿ ಮರುಳಸಿದ್ದರು ವಿಚಾರಗಳು ಬಂದ್ವು, ಮರುಳಸಿದ್ಧರ ವಿಚಾರಗಳನ್ನು ನೋಡ್ರಿ ಬಸವಣ್ಣನವರು ಬಂದ್ರು ಅನ್ನುವಂಥದ್ದು ಒಂದು ವಿಶೇಷ. ಯಾಕಪ್ಪ ಅಂದ್ರೆ ಇಬ್ರು ಕೂಡ 12ನೇ ಶತಮಾನದವರೇ. ಒಬ್ರು ಬಸವಣ್ಣವರು, ಮತ್ತೊಬ್ರು ನಮ್ಮ ವಿಶ್ವಬಂಧು ಮರುಳಸಿದ್ದರು. ವಿಶ್ವಬಂಧು ಮರುಳಸಿದ್ದರು ಮತ್ತು ಬಸವೇಶ್ವರರು ಒಂದೇ ಕಾಲಮಾನದಲ್ಲಿ ಜನ್ಮ ತಾಳಿ ಇಡೀ ಜನರಿಗೋಸ್ಕರ ತಮ್ಮ ಬದುಕನ್ನ ತ್ಯಾಗ ಮಾಡಿದಂತ ಪುಣ್ಯಾತ್ಮರು. ಯಾರು ತಮ್ಮ ಬದುಕನ್ನ ತ್ಯಾಗ ಮಾಡ್ತಾರೋ ಅವರು ಜನರ ಮನಸ್ಸುಗಳಲ್ಲಿ ಸದಾ ಉಳಿತಕ್ಕಂಥವ್ರು. ಬೇರೆಯವರ ಬದುಕಿಗಾಗಿ ಯಾರು ದೀಪವನ್ನು ಹಚ್ತಾರೋ ಅವರು ಸಾರ್ವತ್ರಿಕವಾಗಿ ಜಗತ್ತಿನಲ್ಲಿ ಜನರ ಮನೆಗಳಲ್ಲಿ ದೀಪವನ್ನು ಹಚ್ಚಿಸಿಕೊಂಡು ಅಂತ ಬದುಕನ್ನು ನಾವು ನೋಡ್ತಾ ಇದ್ದೇವೆ. ವಿಶ್ವಬಂಧು ಮರುಳಸಿದ್ದರು ಈ ಮಠವನ್ನು ಹುಟ್ಟುಹಾಕಿದಂಥವು. ವಿಶ್ವಬಂಧು ಮರುಳಸಿದ್ಧರ ವಿಚಾರಗಳು ಮತ್ತು ಬಸವೇಶ್ವರರ ವಿಚಾರಗಳು ಸಾಮಾನ್ಯವಾಗಿರುವಂಥವು. ಜಾತ್ಯತೀತ ಪರಿಕಲ್ಪನೆ, ಮೂಢನಂಬಿಕೆಗಳನ್ನು ಹೋಗಲಾಡಿಸುವಂಥದ್ದು, ಕಂದಾಚಾರಗಳನ್ನು ಹೋಗಲಾಡಿಸುವಂಥದ್ದು, ಅಂಧಶ್ರದ್ಧೆಗಳನ್ನು ಹೋಗಲಾಡಿಸುವಂಥದ್ದು, ಲಿಂಗಭೇದ ತಾರತಮ್ಯ ಅನ್ನುವಂಥದ್ದನ್ನು ಹೋಗಲಾಡಿಸುವಂಥದ್ದು, ಹಾಗೆ ಸರ್ವೇ ಜನರನ್ನ ಪ್ರೀತಿಸುವಂಥದ್ದು, ಹಾಗೆಯೇ ನಾವೆಲ್ಲ ಒಂದೇ ಅನ್ನುವಂತಹ ಕಲ್ಪನೆ, ಜನಾನುರಾಗಿ ಸಿದ್ಧಾಂತಗಳು, ಹಾಗೆ ಜಾತ್ರೆ ಉತ್ಸವಗಳಲ್ಲಿ ಪ್ರಾಣಿ ಬಲಿಯನ್ನ ತಡೆಯುವಂತಹ ಪರಿಕಲ್ಪನೆಗಳು, ಈ ರೀತಿಯಾಗಿ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠವನ್ನು ಹುಟ್ಟುಹಾಕಿದಂತಹ ವಿಶ್ವವನ್ನು ಮರುಳಸಿದ್ದರು ಮತ್ತು ಬಸವೇಶ್ವರರ ವಿಚಾರಗಳು ಸಾಮಾನ್ಯವಾಗಿ ಹೋಲಿಕೆ ಆಗುವಂಥವು. ಅಂತಹ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠದಲ್ಲಿ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು 20ನೇ ತಳಬಾಳು ಜಗದ್ಗುರುಗಳಾಗಿದ್ದಂತಹ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬಸವಣ್ಣನವರ ವಿಚಾರಗಳನ್ನ ಯಾವುದೇ ಇಂಟರ್ನೆಟ್ ಇಲ್ಲದೆ ಇದ್ರೂ ಕೂಡ ಜನರ ಮನಸ್ಸುಗಳಿಗೆ ತಲುಪಿಸುವಲ್ಲಿ ಇಡೀ ಮಠಮಾನ್ಯಗಳಲ್ಲಿ ಅಗ್ರಗಣ್ಯರಾಗಿ ನಿಲ್ಲುವಂಥವರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ತಮಗೆಲ್ಲ ಗೊತ್ತಿರುವಂತೆ ಅಣ್ಣನ ಬಳಗ, ಅಕ್ಕನ ಬಳಗ, ಹಾಗೆಯೇ ಸಾಮೂಹಿಕ ವಿವಾಹಗಳಲ್ಲಿ ತಳಬಾಳು ಮುದ್ರಣಾಲಯದಲ್ಲಿ ಪ್ರಕಟಣೆ ಆಗ್ತಕ್ಕಂತಹ ಶಿವಶರಣರ ಸಾಹಿತ್ಯದ ವಿಚಾರಗಳು, ಹಾಗೆಯೇ ವಚನ ಸಾಹಿತ್ಯ, ಹಾಗೆಯೇ ಅಕ್ಕಮಹಾದೇವಿ ಜಯಂತಿ, ಬಸವೇಶ್ವರರ ಜಯಂತಿ, ರೇವಣಸಿದ್ಧ ಜಯಂತಿ, ಹಾಗೆಯೇ ಸರ್ವಶರಣ ಸಮ್ಮೇಳನಗಳು, ಹಾಗೆಯೇ ವೀರಗಾಸೆ, ಭಜನಾ ಮೇಳ, ಈ ರೀತಿಯಾಗಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಶಿವಶರಣರ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂತ ಕಾರ್ಯವನ್ನು ಮಾಡಿದರು. ತಾವು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲಿ ತಮ್ಮ ಮುದ್ರಣಾಲಯದಿಂದ ಪ್ರಕಟಿಸಿರುವಂತಹ, ತಾವು ಬರೆದಿರುವಂತಹ ವಿಚಾರಗಳನ್ನ ಅಲ್ಲಿ ತಲುಪಿಸುವಂತ ಕಾರ್ಯವನ್ನು ಮಾಡಿದರು. ಜೊತೆಗೆ ನಾಟಕಗಳ ಮೂಲಕವೂ ಕೂಡ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬಸವೇಶ್ವರ ವಿಚಾರಗಳನ್ನ ಮುಟ್ಟಿಸುವಂತದ್ದನ್ನ ಮಾಡಿದರು. ಜೊತೆಗೆ ಮತ್ತೊಂದು ವಿಚಾರ ಬಂಧುಗಳೇ, ತಾವು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದಾಗ ಶಿವಶರಣರ, ಬಸವಾದಿ ಶಿವಶರಣರ ವಚನಗಳನ್ನ ಆಡಿಸುವ ಮೂಲಕ ಅದಕ್ಕೆ ಒಂದು ಗಾಯನ ರೂಪವನ್ನು ಕೊಟ್ಟಂತವ್ರು ಯಾರಾದರೂ ಇದ್ರೆ ಅದು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಅಕ್ಕನ ಬಳಗದ ಮೂಲಕ, ಅಣ್ಣನ ಬಳಗದ ಮೂಲಕ ಒಂದು ತಂಡವನ್ನ ಮಾಡಿಕೊಂಡು ಬಸವೇಶ್ವರರ ಮತ್ತು ಇನ್ನುಳಿದ ಶಿವಶರಣರ ವಚನಗಳನ್ನು ಆಡುವ ಮೂಲಕ ಜನರಿಗೆ ತಲುಪಿಸಬೇಕು. ಜೊತೆಗೆ ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠದ
ಶ್ರೀ ತಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಅಡಿಯಲ್ಲಿ 265ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿವೆ. ಕರ್ನಾಟಕದ ಸುಮಾರು 15 ಜಿಲ್ಲೆಗಳಲ್ಲಿ 265ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿ ವರ್ಷ 55,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಅಂತಹ ಶಿಕ್ಷಣ ಸಂಸ್ಥೆಗಳ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ವಚನ ಮಂಟಪ ಪರೀಕ್ಷೆಗಳನ್ನ ಪ್ರಾರಂಭ ಮಾಡಿದ್ರು ಶಿವಕುಮಾರ ಸ್ವಾಮೀಜಿಯವರು. ವಚನ ಮಂಟಪ ಪರೀಕ್ಷೆ ಅಂದ್ರೆ ಏನು? ಅಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ವಚನ ಪರಿಚಯ, ವಚನ ಪ್ರವೇಶ, ವಚನ ವಿಶಾರದ ಅನ್ನುವಂತಹ ವಚನ ಪರೀಕ್ಷೆಗಳನ್ನ ಇಟ್ಟು ಅದರಲ್ಲಿ ಬಸವಾದಿ ಪ್ರಮುಖರ ವಚನ ಸಾಹಿತ್ಯವನ್ನ, ವಚನಗಳನ್ನ, ಹಾಗೆ ಅವರ ಬದುಕು ಬರಹಗಳನ್ನ ಓದಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಅದರಲ್ಲಿ ಉತ್ತಮವಾಗಿರತಕ್ಕಂತಹ ಫಲಿತಾಂಶವನ್ನು ಪಡೆದಂತವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವಂಥದ್ದು, ಜೊತೆಗೆ ಅವುಗಳನ್ನು ಓದಿಸುವ ಮೂಲಕ ಆ ವಿದ್ಯಾರ್ಥಿಗಳ ಬದುಕನ್ನ ಹಸನು ಮಾಡುವಂತ ಕಾರ್ಯವನ್ನ ಶಿವಕುಮಾರ ಸ್ವಾಮೀಜಿಯವರು ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠದಲ್ಲಿ ಮಾಡಿದರು. ಹಾಗೆ ಬಂಧುಗಳೇ, 1950ರಲ್ಲಿ ಸುಮಾರು 49ರಲ್ಲಿಯೇ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತರಳಬಾಳು ಹುಣ್ಣಿಮೆ ಮಹೋತ್ಸವಗಳನ್ನ ಪ್ರಾರಂಭ ಮಾಡಿದರು. ರಾಜ್ಯ ಹೊರರಾಜ್ಯಗಳಲ್ಲಿ ಒಂದು ಭಾವೈಕ್ಯತಾ ಸಮಾವೇಶವಾಗಿ ತರಳಬಾಳು ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮಗಳನ್ನು ಏರ್ಪಡಿಸಿದರು. ಈ ತರಳಬಾಳು ಹುಣ್ಣಿಮೆ ಮಹೋತ್ಸವಗಳನ್ನ ಹಮ್ಮಿಕೊಳ್ಳುವ ಮೂಲಕ ಆ ಕಾರ್ಯಕ್ರಮಗಳಲ್ಲಿ ಜನರಿಗೆ ಬಸವಾದಿ ಶಿವಶರಣರ ಚಿಂತನ ಮಂಥನಗಳನ್ನ ಹಬ್ಬಿಸುವಂತಹ ಕಾರ್ಯವನ್ನ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಪ್ರಾರಂಭ ಮಾಡಿದರು. ಹಾಗೆ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶಿವಾನುಭವ ಶಿಬಿರವನ್ನ ತಮ್ಮ ಜೊತೆ ಹಲವು ಭಕ್ತರನ್ನ ಬಸವಾದಿ ಶಿವಶರಣರ ನೆಲೆಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅದರ ವಿಚಾರಗಳನ್ನ ಚಿಂತನ ಮಂಥನ ಮಾಡುವಂತ ಕಾರ್ಯವನ್ನು ಮಾಡಿದರು. ಅಂತಹ ಪ್ರಬುದ್ಧತೆಯನ್ನ ಶ್ರೀ ಶಿವಕುಮಾರ ಗುರುಗಳು ಯಾವುದೇ ಇಂಟರ್ನೆಟ್ ಇಲ್ಲದೆ ಇರತಕ್ಕಂಥ ಕಾಲದಲ್ಲಿ ಬೆಳೆಸಿದರು. ಹಾಗೆಯೇ ಬಂಧುಗಳೇ, ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠದ 21ನೇ ತಳಬಾಳು ಜಗದ್ಗುರುಗಳಾಗಿರುವ ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹಾಕಿಕೊಟ್ಟಂತಹ ದಾರಿಯಲ್ಲಿಯೇ ತಮ್ಮ ಬಸವಾದಿ ಪ್ರಮುಖರ ವಿಚಾರಗಳನ್ನ ಜನರಿಗೆ ಮುಟ್ಟಿಸುವಲ್ಲಿ ಇವತ್ತಿನ ಇಂಟರ್ನೆಟ್, ಇವತ್ತಿನ ಒಂದು ಪುಸ್ತಕ ಪ್ರಕಟಣೆಗಳು, ಜೊತೆಗೆ ಆಪ್ಗಳು ಮೂಲಕ, ತಂತ್ರಾಂಶದ ಮೂಲಕ ಹೆಚ್ಚು ಜನರ ಮನಸ್ಸುಗಳಿಗೆ ಮುಟ್ಟಿಸುವಲ್ಲಿ ಸಫಲರಾಗಿದ್ದಾರೆ. ಬಂಧುಗಳೇ, ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶಿವಶರಣರ ವಚನ ಸಂಪುಟ ಎಂಬ ತಂತ್ರಾಂಶದ ಮೂಲಕ, ಆಪ್ ಮೂಲಕ ತಾವೆಲ್ಲರೂ ಹೋಗಿ ತಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಶಿವಶರಣರ ವಚನ ಸಂಪುಟ ಅಂತೇಳಿ ತಾವು ಟೈಪ್ ಮಾಡಿದರೆ, ಇಂಗ್ಲಿಷ್ನಲ್ಲೇ ಟೈಪ್ ಮಾಡಿದ್ರೆ ಶಿವ ಅನ್ನುವಂತಹ ಒಂದು ವಿನ್ಯಾಸದಲ್ಲಿ ಶಿವಶರಣರ ವಚನ ಸಂಪುಟ ಅಂತೇಳಿ ಒಂದು ಆಪ್ ಬಿಡುಗಡೆ ಆಗುತ್ತೆ. ಒಂದು ಆಪ್ ನಿಮಗೆ ಕಾಣುತ್ತೆ. ಅದನ್ನು ತಾವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸುಮಾರು 22,000 ವಚನಗಳನ್ನ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರವನ್ನು ಮಾಡಿದ್ದಾರೆ. ಯಾಕೆಂತಂದ್ರೆ ಈಗ ಕನ್ನಡಿಗರಿಗೆ ಮಾತ್ರ ಅರ್ಥ ಆಗುತ್ತೆ, ಇಂಗ್ಲಿಷು, ಹಿಂದಿ, ಹಾಗೆ ಬೇರೆ ಬೇರೆ ಭಾಷೆಗಳಿಗೆ, ಪಾಶ್ಚಾತ್ಯ ಭಾಷೆಗಳಲ್ಲೂ ಕೂಡ ಈಗ ಅವುಗಳನ್ನು ಅನುವಾದವನ್ನು ಮಾಡಿಸಿದ್ದಾರೆ, ಭಾಷಾಂತರವನ್ನು ಮಾಡಿದ್ದಾರೆ. ಅದರಲ್ಲಿ ಕೇವಲ ವಚನ ಮಾತ್ರ ಇಲ್ಲ, ಕೆಲವು ವಚನಗಳಿಗೆ, ಬಹುತೇಕ ವಚನಗಳಿಗೆ ಗಾಯನ ಇದೆ, ಹಾಡಿದೆ, ಸಾಂಗ್, ಜೊತೆಗೆ ಆ ವಚನದ ಅರ್ಥ ಇದೆ, ಕೆಲವು ವಚನಗಳಿಗೆ ನೃತ್ಯ ಇದೆ. ಈ ರೀತಿಯಾಗಿ ಇವತ್ತಿನ ಅಂತರ್ಜಾಲ ಜನರನ್ನ ಮುಟ್ಲಿ ಅಂತೇಳಿ, ಅಂತರ್ಜಾಲದ ಮೂಲಕ ಬಸವಾದಿ ಶಿವಶರಣರ ವಿಚಾರಗಳು ಮುಟ್ಲಿ ಅಂತೇಳಿ ಪರಮ ಪೂಜ್ಯರು ಶಿವಶರಣರ ವಚನ ಸಂಪುಟ ಅನ್ನುವಂಥದ್ದನ್ನು ತಾವೇ ಅಭಿವೃದ್ಧಿಪಡಿಸಿದ್ದಾರೆ. ಶಿವಶರಣರ ವಚನ ಸಂಪುಟ ಅನ್ನುವಂಥದ್ದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಜೊತೆಗೆ ಹಲವಾರು ಪುಸ್ತಕಗಳನ್ನು ಕೂಡ ಬಸವೇಶ್ವರರ ಜೊತೆಗೆ ಬಸವಾದಿ ಶಿವಶರಣರ ಕುರಿತು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬರೆದಿದ್ದಾರೆ. ಪ್ರತಿ ವರ್ಷ ಬಸವ ಜಯಂತಿಯನ್ನ ಅತ್ಯಂತ
ವಿಜೃಂಭಣೆಯ ಜೊತೆಗೆ ಅವರ ನಡೆ ನುಡಿಗಳನ್ನ ಜನರಿಗೆ ಮುಟ್ಟಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಸವ ಕುಸುಮಾಂಜಲಿ, ಬಸವ ವಚನಾಂಜಲಿ ಅನ್ನುವಂಥದ್ದನ್ನು ಕೂಡ ಪರಮ ಪೂಜ್ಯರು ಬರೆದಿದ್ದಾರೆ. ಬಸವ ವಚನಾಂಜಲಿ ಅನ್ನುವಂಥ ಸಂಪಾದನೆಯನ್ನು ಮಾಡಿದ್ದಾರೆ. ಜೊತೆಗೆ ತಮಗೆಲ್ಲ ಗೊತ್ತಿರುವಂತೆ ತರಳಬಾಳು ಅನ್ನುವಂಥ ತ್ರೈಮಾಸಿಕವನ್ನು ಕೂಡ ನಮ್ಮ ಮಠ ಹೊರತಂದಿದೆ. ಪ್ರತಿ 3 ತಿಂಗಳಿಗೊಮ್ಮೆ ಈ ತ್ರೈಮಾಸಿಕದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಬಸವಾದಿ ಶಿವಶರಣರ ವಿಚಾರಗಳು ಹೊರಗೆ ಬರ್ತವೆ. ಜೊತೆಗೆ ತಾವೆಲ್ಲರೂ ಕೂಡ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಮೊನ್ನೆ ಫೆಬ್ರವರಿ 27ಕ್ಕೆ 2025 ಫೆಬ್ರವರಿ 27ಕ್ಕೆ ಸುಮಾರು 17 ವರ್ಷ ಆಯಿತು. ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಬಿಸಿಲು ಬೆಳದಿಂಗಳು ಅನ್ನುವಂತಹ ಅಂಕಣವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿ ಪರಮ ಪೂಜ್ಯರು 17 ವರ್ಷಗಳಾಯಿತು. 17 ವರ್ಷಗಳಿಂದ ಬಿಸಿಲು ಬೆಳದಿಂಗಳು ಅನ್ನುವಂತಹ ಅಂಕಣದ ಮೂಲಕ ಪರಮ ಪೂಜ್ಯರು ಬಸವಾದಿ ಶಿವಶರಣರ ವಿಚಾರಗಳ ಜೊತೆಗೆ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಬೌದ್ಧಿಕ, ರಾಜಕೀಯ ಚಿಂತನ ಮಂಥನವನ್ನ ಜನರಿಗೆ ಮುಟ್ಟಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಂಧುಗಳೇ, ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶಿವಶರಣರ ವಚನ ಸಂಪುಟ ಅನ್ನುವಂಥ ಆ್ಯಪ್ ಬಗ್ಗೆ ಹೇಳಿದೆ. ಜೊತೆಗೆ ಬಸವ ಜಯಂತಿ ಆಚರಣೆ, ನಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ವಚನ ಪರೀಕ್ಷೆಗಳು, ವಚನ ಪರಿಚಯ, ವಚನ ಪ್ರವೀಣ, ವಚನ ವಿಶಾರದ, ಈ ರೀತಿಯ ಪರೀಕ್ಷೆಗಳ ಮೂಲಕ, ಜೊತೆಗೆ ಸಾಹಿತ್ಯ ಪ್ರಕಟಣೆಯ ಮೂಲಕ, ಜೊತೆಗೆ ತಮ್ಮ ಅಂಕಣದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಬರಹದ ಮೂಲಕ ಇಂದಿಗೂ ಎಂದೆಂದಿಗೂ ಸಲ್ಲುವ ಬಸವಣ್ಣ, ಹಲವಾರು ಈ ರೀತಿಯ ಲೇಖನಗಳು, ಕೆಲವು ಮಾತ್ರ ಲೇಖನಗಳನ್ನು ನಾನು ತೋರಿಸ್ತಾ ಇದ್ದೇನೆ ಅಷ್ಟೇ. ಬಹಳಷ್ಟು ಲೇಖನ ಪುಸ್ತಕಗಳನ್ನ ತಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬರೆದಿದ್ದಾರೆ. ಜೊತೆಗೆ ಪರಮ ಪೂಜ್ಯರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಕೂಡಲ ಸಂಗಮದ ಅಳಿವು ಉಳಿವು ಬಗ್ಗೆಯೂ ಕೂಡ ಲೇಖನವನ್ನ ಬರೆದಿದ್ದಾರೆ. ಈ ರೀತಿಯಾಗಿ ಪರಮ ಪೂಜ್ಯರು ಬಸವಾದಿ ಶಿವಶರಣರ ವಿಚಾರಗಳನ್ನ ಚಿಂತನ ಮಂಥನ ಮಾಡಲಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಹಿತ್ಯ ಪ್ರಕಟಣೆಯನ್ನ ತಾವೇ ಕೃಷಿ ಮಾಡಿದ್ದಾರೆ. ಕೊಟ್ಟೂರು ತಳಬಾಳು ಹುಣ್ಣಿಮೆಯಲ್ಲಿ ತಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಬಸವೇಶ್ವರರ ಕುರಿತು ಒಂದು ಸಾಕ್ಷಿ ಚಿತ್ರದ ಪುಸ್ತಕವನ್ನು ಕೂಡ ತಾವೇ ಬರೆದು ಆ ಒಂದು ಪುಸ್ತಕವನ್ನ ಆ ತಳಬಾಳು ಹುಣ್ಣಿಮೆಯಲ್ಲಿ ಬಿಡುಗಡೆ ಆಯಿತು. ನಾನು ಆಕಸ್ಮಿಕ ಬರುವಂತಹದ್ರಲ್ಲಿ ನಾನು ಆ ಪುಸ್ತಕವನ್ನು ಇವತ್ತು ಮರೆತು ಬಂದೆ. ಬಹುತೇಕ ಪುಸ್ತಕಗಳ ಮೂಲಕ, ಸಾಹಿತ್ಯ ಪ್ರಕಟಣೆಯ ಮೂಲಕ, ತಮ್ಮ ಆಶೀರ್ವಚನಗಳ ಮೂಲಕ, ಬಿಸಿಲು ಬೆಳದಿಂಗಳು ಲೇಖನಗಳ ಮೂಲಕ, ಶಿವಶರಣರ ವಚನ ಸಂಪುಟ ಆಪ್ ಮೂಲಕ, ಬಸವಾದಿ ಶಿವಶರಣರ 22,000ಕ್ಕೂ ಹೆಚ್ಚು ವಚನಗಳನ್ನ ಬಹು ಭಾಷೆಗಳಿಗೆ ಭಾಷಾಂತರ ಮಾಡಿ ಅವುಗಳ ಸಾಹಿತ್ಯವನ್ನ ಬೇರೆ ಭಾಷೆಗಳಲ್ಲಿ ಬರೆದು ಜನರಿಗೆ, ಅವರ ಮನಸ್ಸುಗಳಿಗೆ ಬಸವಾದಿ ಶಿವಶರಣ ವಿಚಾರಗಳು ಚಿಂತನ ಮಂಥನ ಆಗಲಿ ಎನ್ನುವಂಥ ಉದ್ದೇಶದಿಂದ ಪರಮ ಪೂಜ್ಯ ತಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಇಡೀ ಮಠಮಾನ್ಯಗಳಲ್ಲಿ ಬಸವಾದಿ ಶಿವಶರಣರ ವಿಚಾರಗಳನ್ನ ಜನರ ಮನಸ್ಸುಗಳಿಗೆ ಮುಟ್ಟಿಸುವಲ್ಲಿ ಪ್ರಥಮ ಸ್ಥಾನದಲ್ಲಿ ಅಗ್ರಗಣ್ಯವಾಗಿ ನಿಲ್ಲುವಂತಹ ಮಠ ಶ್ರೀ ತಳಬಾಳು ಜಗದ್ಗುರು ಬೃಹನ್ ಮಠ. ಹಾಗಾಗಿ ಶ್ರೀ ತಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಹಲವಾರು ಅಂತರ್ಜಾಲದ ಮೂಲಕ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬಂಧುಗಳೇ, ಬಸವೇಶ್ವರರ ವಿಚಾರಗಳು ಕೇವಲ ನೋಡಿ, ನಾವು ನಿನ್ನೆ ಆದಂಥ ಘಟನೆ, ಆಗಲೇ ಆದಂಥ ಘಟನೆಯನ್ನ ಬಹುತೇಕ ಕ್ಷಣದಲ್ಲಿ ಮರ್ತ್ಬಿಡ್ತೀವಿ. ಆದರೆ ಹಲವು ಶತಮಾನಗಳು ಕಳೆದರೂ ಕೂಡ 12ನೇ ಶತಮಾನವನ್ನು ಮತ್ತೆ ಮತ್ತೆ ನಮ್ಮ ಬದುಕಿನಲ್ಲಿ ನಾವು ನೆನಪಿಸ್ಕೊಳ್ತೀವಿ, ಅನಾವರಣ ಮಾಡ್ಕೊಳ್ತೀವಿ. ಹಲವು ಆಶೀರ್ವಚನಗಳು, ಉಪನ್ಯಾಸಗಳು, ಸಾಹಿತ್ಯ ಪ್ರಕಟಣೆಗಳು, ನಾಟಕಗಳು, ದೂರದರ್ಶನ, ಇದರಲ್ಲಿ ಪದೇ ಪದೇ ನಾವು ನೆನಪು ಮಾಡ್ಕೊಳ್ತೀವಿ, ನೋಡ್ತೀವಿ, ಕೇಳ್ತೀವಿ, ಅನುಭೂತಿಗೊಳಿಸ್ಕೊಳ್ತೀವಿ. ಅಂದ್ರೆ ಅದಕ್ಕೆ ಕಾರಣ ಅವರ ವಿಚಾರಗಳು ಆ ರೀತಿ ಇವೆ. ಒಂದೊಂದು ವಚನದಲ್ಲೂ ಕೂಡ ಒಂದೊಂದು ಅರ್ಥ ನಮ್ಮ ಬದುಕಿಗೆ ಅನಾವರಣ ಆಗುತ್ತೆ. ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ.
ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ನೋಡಿ, ನಮ್ಮ ಶ್ರೀ ತೊಳವಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಒಂದು ಘೋಷವಾಕ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ನೋಡಿ, ಈ ರೀತಿ ಒಂದೊಂದು ವಚನಗಳಲ್ಲೂ ಕೂಡ ಒಂದೊಂದು ಅರ್ಥ. ದಯವೇ ಧರ್ಮದ ಮೂಲ. ನೋಡಿ, ಧರ್ಮದ ಮೂಲ ಯಾವುದೂ ಅಲ್ಲ, ದಯೆ. ಪ್ರತಿಯೊಂದು ಧರ್ಮ ಹೇಳುವಂಥದ್ದು ಏನು? ಕನಿಕರ, ಪ್ರೀತಿ, ನಿಸ್ವಾರ್ಥತೆ, ಸಮಾನತೆ, ಭ್ರಾತೃತ್ವ, ಪ್ರೀತಿ, ನೀತಿ, ಅನುಕರಣೆ, ಆಚರಣೆ. ಈ ರೀತಿಯಾಗಿ ಬದುಕನ್ನು ಅನಾವರಣಗೊಳಿಸುವ ಕಲೆಯನ್ನ ಅರ್ಥೈಸಿಕೊಂಡವರು ಬಸವಾದಿ ಪ್ರಮಥರು. ಅಲ್ಲಿ ಮೇಲು ಕೀಳು, ಗಂಡು ಹೆಣ್ಣು, ಜಾತಿ ಎನ್ನುವಂಥದ್ದು ಏನೂ ಇಲ್ಲ. ಬಸವೇಶ್ವರರು ನೋಡಿ ಬಂಧುಗಳೇ, ಬಹುಶಃ ಜಾಗದಲ್ಲಿ ಬಹುಶಃ ಬೇರೆ ಇದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಬಂಧುಗಳೇ, ಪ್ರತಿ ಕಾಲದಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಇದ್ದುದೇ. ಬಸವಣ್ಣನವರನ್ನ, ಅವರ ವಿಚಾರಗಳನ್ನ ಕೊಲ್ಲಿಕ್ಕೆ ಅವತ್ತು ಕೂಡ ಕೆಲವು ವ್ಯಕ್ತಿಗಳಿದ್ರು. ಆದರೂ ಕೂಡ ಬಸವಣ್ಣವರು ಅಧಿಕಾರವನ್ನ ಬಿಟ್ಟರೆ ಹೊರತು ತಮ್ಮ ಆದರ್ಶವನ್ನ ಬಿಡಲಿಲ್ಲ. ಅಧಿಕಾರಕ್ಕಾಗಿ ಜೋತು ಬಿದ್ದಂಥವರಲ್ಲ. ತಮ್ಮ ಅಧಿಕಾರವನ್ನ ಬಿಟ್ಟರೆ ಹೊರತು ಕೊನೆಯವರೆಗೂ ಕೂಡ ತಮ್ಮ ಆದರ್ಶವನ್ನು ಅವರು ಬಿಡಲಿಲ್ಲ. ಹಾಗಾಗಿ ಬಸವೇಶ್ವರರು ಇವತ್ತು ನಮಗೆ ಅಗ್ರಗಣ್ಯರಾಗಿ ಕಾಣ್ತಾರೆ. ತಮ್ಮ ಅನುಭವ ಮಂಟಪದಲ್ಲಿ ತಾವು ಅಧ್ಯಕ್ಷರಾಗಲಿಲ್ಲ, ಅಲ್ಲಮ ಪ್ರಭುಗಳು ಅಧ್ಯಕ್ಷರಾದರು. ಅಲ್ಲಿ ಜಾತಿ, ಮತ, ಪ್ರಾಂತ್ಯ, ಪ್ರದೇಶ ಅನ್ನುವಂತಹ ಯಾವುದೇ ತಾರತಮ್ಯ, ಭೇದ ಭಾವಗಳಿಲ್ಲ. ಹಾಗಾಗಿ ಅಲ್ಲಿ ದಿನನಿತ್ಯದ ಪ್ರತಿ ವಿಚಾರವೂ ಕೂಡ ಚಿಂತನ ಮಂಥನ ಆಗ್ತಾ ಇತ್ತು, ಜನರ ಮನಸ್ಸುಗಳಿಗೆ ಮುಟ್ತಾ ಇತ್ತು. ಹಾಗಾಗಿ ವಚನ ಸಾಹಿತ್ಯ ಅನ್ನುವಂಥದ್ದು ಸಾರ್ವತ್ರಿಕ ಮತ್ತು ಸರ್ವಕಾಲಕ್ಕೂ ವೇದ್ಯವಾಗುವಂತ ವಿಚಾರ. ಹಾಗಾಗಿ ನಮ್ಮ ಈ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠದ ಶಿಷ್ಯನಾಗಿ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠವು ಬಸವೇಶ್ವರರಾಗಿರ್ಬೋದು, ಇನ್ನುಳಿದಂತಹ ಶಿವಶರಣರಾಗಿರ್ಬೋದು, ಆ ಎಲ್ಲ ಶಿವಶರಣರ ವಿಚಾರಗಳನ್ನು ಕೂಡ ಜನರಿಗೆ ಮುಟ್ಟಿಸುವಲ್ಲಿ ಅಗ್ರಗಣ್ಯವಾಗಿ ನಿಲ್ಲುತ್ತದೆ. ನೋಡಿ, ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠವು ಜಾತ್ಯತೀತ ಪರಿಕಲ್ಪನೆಯನ್ನು ಹೊಂದಿರುವಂಥದ್ದು. ವಿಶ್ವವೊಂದು ಮರಳಿಸಿದ್ದರೂ ಶ್ರೀ ತಳಬಾಳು ಜಗದ್ಗುರುವನ್ನು ಬೃಹನ್ಮಠವನ್ನ ಹುಟ್ಟುಹಾಕಿದಂಥ ಮೂಲ ಪುರುಷರು. ಜಾತಿಯಲ್ಲಿ ಅವರು ಹರಿಜನರು. ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠದ ಮೂಲ ಪುರುಷರಾದ ವಿಶ್ವಬಂಧು ಮರುಳಸಿದ್ದರಿಗೆ ದೀಕ್ಷಾ ಸಂಸ್ಕಾರವನ್ನು ನೀಡಿದಂಥವರು ರೇವಣಸಿದ್ದರು. ವಿಶ್ವಬಂಧು ಮರುಳಸಿದ್ದರು ತರಳಾಬಾಳು ಅಂತೇಳಿ ಆಶೀರ್ವಾದವನ್ನು ಮಾಡಿದಂಥವ್ರಿಗೆ ಯಾರಿಗೆ? ತೆಲುಗುಬಾಳು ಸಿದ್ದಯ್ಯನಿಗೆ. ನೋಡಿ, ಈ ರೀತಿಯಾಗಿ ಜಾತ್ಯತೀತ ಪರಿಕಲ್ಪನೆಯನ್ನ ನಮ್ಮ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠದಲ್ಲಿ ನಾವು ಕಾಣ್ತೀವಿ. ನಾವೆಲ್ಲ ಮರುಳಸಿದ್ದನ ಶಿಷ್ಯರು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಹಾಗಾಗಿ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠದಲ್ಲಿ ಸರ್ವಕಾಲದಲ್ಲಿಯೂ ಕೂಡ ನಡೀತಕ್ಕಂಥದ್ದು ಬಸವಾದಿ ಶಿವಶರಣರ ವಿಚಾರಗಳ ಚಿಂತನ ಮಂಥನ ಅನ್ನುವಂಥದ್ದು. ಬಂಧುಗಳೇ, ಹಲವಾರು ರೀತಿಯಾಗಿರ್ತಕ್ಕಂಥ ವಚನಗಳು ನನ್ನ ಬಾಯಲ್ಲಿವೆ. ನಾನೇನು ದೊಡ್ಡ ಹಾಡುಗಾರನಲ್ಲ, ಉತ್ತಮ ಕೇಳುಗ, ಉತ್ತಮ ಭಾಷಣಕಾರ ಆಗ್ತಾನೆ. ಹಾಗಾಗಿ ಯಾರು ಇಷ್ಟಪಟ್ಟು ನಾವು ಆಸ್ವಾದಿಸ್ತೀವೋ ಅವುಗಳು ನಮಗೆ ಪದೇ ಪದೇ ಮನದಲ್ಲಿ ಅನುರಣೀಯ ಹೋಗ್ತವೆ. ಹಾಗಾಗಿ ಬಂಧುಗಳೇ, ಅಂತ ವಚನಗಳನ್ನು ಕೇಳುವುದರ ಮೂಲಕ ನನಗೆ ಅವುಗಳು ಹಾಡುಗಳಾಗಿ ಹೊರಹೊಮ್ಮುತ್ತವಷ್ಟೇ. ಹಾಗಾಗಿ ಅಂತ ವಚನಗಳನ್ನ ನಿಮ್ಮ ಮಕ್ಕಳಿಗೆ ನೀವು ಯಾವುದೇ ಮಾಧ್ಯಮದಲ್ಲಿ ಓದಿಸ್ತಾ ಇರ್ರಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಬಂಧುಗಳಿಗೆ ಕೆಲವನಾದರೂ ವಚನಗಳನ್ನ ಕಲಿಸುವಂಥದ್ದು, ಅರ್ಥೈಸುವಂಥದ್ದು ಕೆಲಸ ಆಗಬೇಕು. ಕೇವಲ ಸಾಂಕೇತಿಕ ಪೂಜೆ ಬೇರೆ, ಅವುಗಳನ್ನ ತಮ್ಮ ನಡೆಯಲ್ಲಿ ಅನುಸರಿಸೋದು ಬೇರೆ. ಹಾಗಾಗಿ ಬಂಧುಗಳೇ, ಅಂತಹ ವಚನಗೀತೆಗಳನ್ನು
ಬಸವಾದಿ ಶಿವಶರಣರ ಯಾವುದೇ ವಚನಗಳನ್ನ ವಾರದಲ್ಲಿ ಒಂದಾದರೂ ಕೂಡ ನಿಮ್ಮ ಮಕ್ಕಳು ಓದುವಂತಾಗಬೇಕು, ಅರ್ಥೈಸಿಕೊಳ್ಳುವಂತಾಗಬೇಕು. ಹಾಗೆ ಆ ಬಸವ ಜಯಂತಿಯ ಕಾರ್ಯಕ್ರಮಗಳಲ್ಲಿ ಬಸವಾದಿ ಶಿವಶರಣರ ಚಿತ್ರ ಬಿಡಿಸುವಂತಹ ಸ್ಪರ್ಧೆಗಳು, ರಂಗೋಲಿ ಸ್ಪರ್ಧೆಗಳು, ಭಾಷಣ ಸ್ಪರ್ಧೆಗಳು, ಬಸವಾದಿ ಶಿವಶರಣರ ಕುರಿತು ಪ್ರಬಂಧ ಬರೆಯುವ ಸ್ಪರ್ಧೆಗಳು, ವಚನಗಳನ್ನ ಹಾಡುವಂತಹ ಸ್ಪರ್ಧೆಗಳು, ಈ ರೀತಿಯಾಗಿ ಹಮ್ಮಿಕೊಳ್ಬೇಕು. ಆಮೇಲೆ ಯಾರು ಹೆಚ್ಚು ಬಸವಾದಿ ಶಿವಶರಣರ ವಚನಗಳನ್ನ ಬರೀತಾರೆ, ಹಾಡ್ತಾರೆ, ಸ್ಪರ್ಧೆಗಳು, ಈ ರೀತಿಯಾಗಿ ಜನರಿಗೆ ಸ್ವಲ್ಪ ತಲುಪಿಸುವಂತ ಕಾರ್ಯಗಳಾಗಬೇಕು. ಇವತ್ತು ಇಂಟರ್ನೆಟ್ನಲ್ಲಿ ಎಲ್ಲ ವಿಚಾರಗಳು ನಮಗೆ ಸಿಗುತ್ತೆ. ಆದರೆ ಅವುಗಳನ್ನು ಹುಡುಕುವಂಥದ್ದು ಹೇಗೆ? ಹುಡುಕುವಂಥದ್ದು ಯಾರು, ಎಷ್ಟು ಜನ ಇದ್ದಾರೆ? ನಿಮಗೆ ಆಶ್ಚರ್ಯ ಆಗ್ಬೋದು, ಬಸವಾದಿ ಶಿವಶರಣರ ಬಗ್ಗೆ ವಿದೇಶಿಯರು ತಿಳ್ಕೊಂಡಷ್ಟು, ವಿದೇಶಿಯರು ಹುಡುಕ್ತಿರುವಷ್ಟು ನಮ್ಮ ಕನ್ನಡಿಗರೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕಾರಣ ಏನು? ಕಾರಣ ನಮ್ಮಿಂದ ತಪ್ಪಾಗಿದೆಯೋ ಅವರಿಂದ ತಪ್ಪಾಗಿದೆಯೋ ಅನ್ನುವಂಥದ್ದನ್ನ ಸ್ವಲ್ಪ ನಾವಿಲ್ಲಿ ಆಲೋಚನೆಯನ್ನು ಮಾಡಬೇಕಾಗುತ್ತೆ ಬಂಧುಗಳೇ. ಹಾಗಾಗಿ ಕೇವಲ ಮಾತಾಡಿದ ತಕ್ಷಣ, ನಾವು ಭಾಷಣ ಮಾಡಿದ ತಕ್ಷಣ ಬಸವಣ್ಣನವರ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಅಂತ ಅಲ್ಲ. ಆದರೆ ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹಾಗಾಗಿ ಸರ್ಕಾರ ಪ್ರತಿ ವರ್ಷ ಬಸವ ಜಯಂತಿ, ವಾಲ್ಮೀಕಿ ಜಯಂತಿ, ಕನಕದಾಸ ಜಯಂತಿ, ಈ ರೀತಿ ಹಲವಾರು, ಅಂಬೇಡ್ಕರ್ ಜಯಂತಿ, ಈ ತರ ಯಾಕೆ ಸರ್ಕಾರ ಮಾಡುತ್ತೆ ಹೇಳಿ? ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಹಾಗಾಗಿ ಅಂಥವರ ವಿಚಾರಗಳನ್ನ ಶಾಲೆಗಳಲ್ಲಿ ಉಪನ್ಯಾಸ, ಸಾಂಸ್ಕೃತಿಕ ಸ್ಪರ್ಧೆಗಳು ಮೂಲಕವಾಗಿ ಅವರಿಗೆ, ಮಕ್ಕಳಿಗೆ ಅವರ ವಿಚಾರಗಳು ತಲುಪಬೇಕು. ಆದರೆ ಇವತ್ತು ಬಹುತೇಕ ಜಯಂತಿಗಳು ಏನಾಗಿದ್ದಾವೆ? ಚಾಕ್ಲೇಟ್ ತಿನ್ನೋದು ಜಯಂತಿ ಮುಕ್ತಾಯ, ಪೂಜೆ ಮಾಡೋದು ಮುಕ್ತಾಯ, ಪಾಯಸ ಊಟ ಮಾಡೋದು ಮುಕ್ತಾಯ. ಆದ್ರೆ ಅವರ ವಿಚಾರಗಳು ನಮಗೆ ಗೊತ್ತಾಗೋದಿಲ್ಲ. ಕನಕದಾಸರು ಯಾರು? ಬಸವೇಶ್ವರರು ಯಾರು? ಯಾವ ಮಾಧ್ಯಮದಲ್ಲಾರ ಮಕ್ಕಳು ಓದ್ಲಿ, ಅಟ್ಲೀಸ್ಟ್ ಆ ಜಯಂತಿ ದಿವಸ ಆದ್ರೂ ಕೂಡ ಅವರು ಯಾರು, ಅವರನ್ನು ಯಾಕೆ ನಾವು ಇವತ್ತು ಪೂಜಿಸ್ತಾ ಇದ್ದೇವೆ? ನಮ್ಮ ಅಜ್ಜನ ಯಾಕೆ ಎಲ್ಲರೂ ಪೂಜಿಸಲ್ಲ? ನಮ್ಮ ಅಜ್ಜಿಗೆ ಯಾಕೆ ರಜೆ ಕೊಟ್ಟಿಲ್ಲ ಅಂತ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ನೆರೆಹೊರೆಯವರಿಗೆ ಸ್ವಲ್ಪನಾದರೂ ವಿಚಾರವನ್ನು ಮುಟ್ಟಿಸಬೇಕು. ಜೊತೆಗೆ ನಮ್ಮ ಮಠದಿಂದ ಆಗಿರ್ಬೋದು ಅಥವಾ ಬೇರೆ ಕಡೆ ಪ್ರಕಟಣೆ ಆಗಿರತಕ್ಕಂತಹ ಪುಸ್ತಕಗಳನ್ನ, ಬಸವಾದಿ ಶಿವಶರಣರ ಪುಸ್ತಕಗಳನ್ನ ನಾವು ಕೊಂಡು ಬೇರೆಯವರಿಗೆ ಅವುಗಳನ್ನು ಕಾಣಿಕೆಯಾಗಿ ನೀಡಬೇಕು. ಪುಸ್ತಕಗಳನ್ನು ಕೊಂಡುಕೊಂಡು ಓದಬೇಕು. ನಾವು ಬೇರೆವೆಲ್ಲ ಕೊಂಡ್ಕೊಳ್ತೀವಿ, ಆದ್ರೆ ಪುಸ್ತಕವನ್ನು ಇವತ್ತು ಯಾರು ಕೊಂಡ್ಕೊಳ್ಳೋದು? ನೋಡಿ, ನಮ್ಮ ಶ್ರೀ ತಳಬಾಳು ಜಗದ್ಗುರು ಬೃಹನ್ಮಠದಲ್ಲಿ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಐಕ್ಯ ಮಂಟಪದ ಪಕ್ಕದಲ್ಲಿಯೇ ಪುಸ್ತಕ ಮಾರಾಟ ಮಳಿಗೆ ಇದೆ. ಎಷ್ಟೆಷ್ಟೋ ಹಣವನ್ನು ಕೊಡ್ತೀವಿ ಬೇರೆದಕ್ಕೆಲ್ಲ, ಪುಸ್ತಕಗಳನ್ನು ಕೊಡ್ಬೇಕು. ನೋಡಿ, ಕೇವಲ 25 ರೂಪಾಯಿಗಳಲ್ಲಿ ಅಣ್ಣನವರ ನುಡಿಮುತ್ತುಗಳು ಪುಸ್ತಕ ನಿಮಗೆ ಲಭಿಸುತ್ತೆ. ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇದರಲ್ಲಿ ಸುಮಾರು 30 ವಚನಗಳ ಸಾರಾಂಶವನ್ನ ಅವರೇ ಬರೆದಿದ್ದಾರೆ. ಇದರಲ್ಲಿ ಹಲವಾರು ವಚನಗಳ ಸಾರಾಂಶವೇ ಇದೆ. ಹಾಗಾಗಿ ಇಂಥ ವಚನಗಳನ್ನ ಓದೋದ್ರ ಜೊತೆಗೆ ಅದರ ಅರ್ಥವೂ ಕೂಡ ಇದರಲ್ಲಿದೆ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಬರೀತಕ್ಕಂಥ ಪರೀಕ್ಷೆಗಳು, ವಚನ ಪರಿಚಯ, ವಚನ ಪ್ರವೇಶ, ವಚನ ವಿಶಾರದ, ವಚನ ಪ್ರವೀಣ ಪುಸ್ತಕಗಳು, ಇದರಲ್ಲಿ ಅರ್ಥ ಮತ್ತು ಆ ವಚನಗಳಿದ್ದಾವೆ. ಅವುಗಳನ್ನ ಮಕ್ಕಳಿಗೆ ಓದಿಸೋದು, ಅಂಥದ್ದನ್ನ ಮಾಡಿದಾಗ ನಮ್ಮ ಮಕ್ಕಳಿಗೆ ಸ್ವಲ್ಪನಾದರೂ ಸಂಸ್ಕಾರ, ಸಂಸ್ಕೃತಿ ಬರುತ್ತೆ. ಮಾಧ್ಯಮ ನೀವು ಇಂಗ್ಲೀಷು, ಅದು ಯಾವ ಮಾಧ್ಯಮದಲ್ಲೂ ಮಕ್ಕಳು ಓದ್ತಿರ್ಲಿ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಆದರೆ ಇಂಥ ಜಯಂತಿಗಳಲ್ಲಿ ಆ ಪುಣ್ಯಾತ್ಮರ ಬಗ್ಗೆ ಒಂದಷ್ಟು ಸ್ಪರ್ಧೆಗಳನ್ನ, ಆ ಮಕ್ಕಳಿಗೆ ಏನಾದರೂ ಒಂದು ಪ್ರೋತ್ಸಾಹಕ, ಒಂದು ಬಹುಮಾನವನ್ನ, ಆ ಮಕ್ಕಳಿಗೆ ಅಂಥ ವಿಷಯವನ್ನ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಹಳ್ಳಿಗಳಲ್ಲಿ, ಊರುಗಳಲ್ಲಿ, ಗ್ರಾಮ ಪೇಟೆಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ, ಜೊತೆಗೆ ಚಿತ್ರಕಲಾ ಸ್ಪರ್ಧೆಗಳು ಅವ್ರ ಬಗ್ಗೆ,
ಪ್ರಬಂಧ ಸ್ಪರ್ಧೆಗಳು ಈ ರೀತಿ ಹಮ್ಮಿಕೊಂಡು ಅಂಥವುಗಳನ್ನು ಮಾಡಿದಾಗ ನಿಜವಾಗಿಯೂ ಕೂಡ ವಿದ್ಯಾರ್ಥಿಗಳೇ ಅವರ ಬದುಕು ಇನ್ನೂ ಹೆಚ್ಚು ಅನಾವರಣಗೊಳ್ಳುತ್ತೆ. ಇನ್ನೂ ಬಹುತೇಕವಾಗಿರ್ತಕ್ಕಂಥ ವಚನಗಳು ನಮ್ಮ ಬಾಯಲ್ಲಿವೆ. ಕಳೆದ 4 ವರ್ಷಗಳ ಹಿಂದೆ ನಾನು ಮಾತಾಡಿದ್ದು ಇವತ್ತು ಕೂಡ ಯೂಟ್ಯೂಬಲ್ಲಿದೆ. ಹಾಗಾಗಿ ಇವತ್ತು ಎಷ್ಟೇ ನನಗೆ ಕಾರ್ಯ ಒತ್ತಡ ಇದ್ರೂ ಕೂಡ ಶಾಲೆಯಲ್ಲಿ ಪ್ರತಿ ಜಯಂತಿಯನ್ನು ಕೂಡ ನಾನು ಹಲವಾರು ಸ್ಪರ್ಧೆಗಳ ಮೂಲಕ ನಾನು ಹಮ್ಮಿಕೊಳ್ತೀನಿ. ಅದಕ್ಕೆಲ್ಲರೂ ಕೂಡ ನಮಗೆ ಸಹಕಾರ ನೀಡ್ತಾರೆ, ಮುಖ್ಯ ಶಿಕ್ಷಕರು, ನಮ್ಮ ಶಿಕ್ಷಕ ಬಂಧುಗಳು, ನಮ್ಮ ವಿದ್ಯಾರ್ಥಿಗಳು. ಅಂಥದ್ರಲ್ಲಿ ಇವತ್ತು ಬಸವೇಶ್ವರರ ವಿಚಾರಗಳಿಗೆ ಒಂದಷ್ಟು ಸಹಕರಿಸುವಂತೆ ನನ್ನ ವಿದ್ಯಾರ್ಥಿಗಳನ್ನು ಕೇಳಿದೆ. ಹಾಗೆ ನನ್ನ ವಿದ್ಯಾರ್ಥಿಗಳು ಬಂದರು. ಇದಕ್ಕೆಲ್ಲ ಸಹಕಾರವನ್ನು ನೀಡಿದಂತಹ ನನ್ನ ವಿದ್ಯಾರ್ಥಿಗಳಾದಂತಹ ಸಂಜಯ್ ಮತ್ತು ಗಣೇಶ್ ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ನೋಡಿ ಬಂಧುಗಳೇ, ಬಸವೇಶ್ವರರ ಮತ್ತೊಂದು ವಿಚಾರ ಅಂತಂದ್ರೆ, ಬಸವೇಶ್ವರರ ವಿಚಾರ ಮರುಳುಸಿದ್ದರ ವಿಚಾರ ಎಷ್ಟು ಹೋಲಿಕೆಯಾಗಿತ್ತು ಅಂತನ್ನೋದಕ್ಕೆ, ಶಿವಕುಮಾರ ಸ್ವಾಮಿಗಳ ವಿಚಾರ ಎಷ್ಟು ಅನ್ಯೋನ್ಯವಾಗಿತ್ತು ಅನ್ನೋದಕ್ಕೆ ಒಂದು ಘಟನೆಯನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಹೊಳಲ್ಕೆರೆ ತಾಲೂಕಿನ ಪಕ್ಕದ ಊರು ದೊಗ್ಗನಾಳು, ನಿಮಗೆ ಗೊತ್ತಿರ್ಬೋದು. ಈ ದೊಗ್ಗನಾಳಲ್ಲಿ ಹರಿಜನರ ಕೆಂಚಪ್ಪರ ಮಗಳ ಮದುವೆ ಇತ್ತು. ಆ ಮಗಳ ಮದುವೆಗೆ ನಮ್ಮ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ತಮಗೆಲ್ಲ ಕಾಣಿಸ್ತಾ ಇದೆ, ನಮ್ಮ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹೋಗ್ಬೇಕಾಗಿತ್ತು. ಹೋಗ್ಲಿಕ್ಕೆ ಹೊರಟರು. ತಾವೆಲ್ಲ ನೋಡ್ತಾ ಇದ್ದೀರಿ ಅಲ್ವಾ? ನೋಡಿ ಬಂಧುಗಳೇ, ನಮ್ಮ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹೊಳಲ್ಕೆರೆ ತಾಲೂಕಿನ ದೊಗ್ಗನಾಳು ಗ್ರಾಮಕ್ಕೆ ಹೊರಟರು. ಅಲ್ಲಿ ಕಾರ್ಯಕ್ರಮ ಹರಿಜನರ ಕೆಂಚಪ್ಪರ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಆಮಂತ್ರಣ ಬಂದಿದ್ದ ಗುರುಗಳು ಹೊರಟರು. ಆಗ ಮಠದ ಕೆಲವು ಶಿಷ್ಯರು ಆಟಗಾರ ಹಾಕಿದ್ರು, ಬುದ್ಧಿ ತಾವು ಹರಿಜನರ ಮದುವೆಗೆ ಹೋಗಬಾರದು, ಯಾವ ಕಾರಣಕ್ಕೂ ಹೋಗಬೇಡಿ ಬುದ್ಧಿ ಅಂತ ಕೆಲವರು. ಅಂಥದ್ರಲ್ಲಿ ಕೆಲವು ಮುಖಂಡರು ಗುರುಗಳಿಗೆ ಪ್ರೋತ್ಸಾಹವನ್ನು ನೀಡಿದರು. ಗುರುಗಳು ಶತಾಯಗತಾಯ ನಾವು ಹೋಗೇ ಹೋಗ್ತೀವಿ ಅಂತ ಗುರುಗಳು ದೊಗ್ಗನಾಳ ಗ್ರಾಮಕ್ಕೆ ಭೇಟಿ ಕೊಟ್ಟರು. ದೊಗ್ಗನಾಳ ಗ್ರಾಮಕ್ಕೆ ಹೋಗಿ ಮದುವೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೂತನ ವಧುವರರಿಗೆ ಆಶೀರ್ವಚನ ಮತ್ತು ಆಶೀರ್ವಾದವನ್ನು ಮಾಡಿದರು. ಇಂತಹ ಜಾತ್ಯತೀತ ಪರಿಕಲ್ಪನೆ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಲ್ಲಿ. ಆ ಮದುವೆ ಕಾರ್ಯಕ್ರಮಕ್ಕೆ ಕೆಲವು ಸಾವಿರ ಜನ ಹೋದ್ರೆ ಘಟನೆ ಏನಾಗುತ್ತೆ ಅಂತ ನೋಡ್ಲಿಕ್ಕೆ 4-6 ಸಾವಿರ ಜನ ಬಂದಿದ್ರು. ಯಾಕೆಂತಂದ್ರೆ ಕೆಲವು ಮಠದ ಶಿಷ್ಯರು ಗುರುಗಳು ಹೋಗಬಾರ್ದು, ಅಲ್ಲಿಗೆ ಹರಿಜನರ ಮದುವೆಗೆ ಹೋಗಬಾರ್ದು ಅಂತ ಕೆಲವರು ಹಠ ತೊಟ್ಟಿದ್ರು. ಅಂದ್ರೆ ಈ ಮಾತನ್ನು ಯಾಕೆ ನಾನು ನಿಮ್ ಜೊತೆ ಹಂಚ್ಕೊಂಡೆ ಅಂತಂದ್ರೆ, ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಅವಾಗ ಹೇಳಿದ್ರು ಒಂದು ಮಾತು, ಏನಪ್ಪಾ ಅಂದ್ರೆ, ನಮ್ಮ ಮಠದ ಮೂಲ ಪುರುಷ ವಿಶ್ವವೊಂದು ಮರಳಿಸಿದ್ರು ಯಾರೋ ಅವರು ಹರಿಜನರು, ಅವರು ಕೂಡ ಹರಿಜನರು, ಅವರೇ ನಮ್ಮ ಮಠದ ಮೂಲ ಪುರುಷರು. ಅಂಥವರ ದಾರಿಯಲ್ಲಿ ಹೋಗುವಂತ ನಾವು ಜಾತೀಯತೆ ಮಾಡಿದರೆ ನಮ್ಮ ಮಠ ಹೇಗೆ ಜಾತ್ಯತೀತ ಪರಿಕಲ್ಪನೆಯನ್ನು ಹೊಂದುತ್ತೆ ಅನ್ನುವಂಥದ್ದು. ಬಹುಶಃ ಅವತ್ತು ಬಸವೇಶ್ವರರು ಏನ್ ಕಾರ್ಯವನ್ನು ಮಾಡಿದ್ರು ಅದನ್ನು ನಮ್ಮ ಶಿವಕುಮಾರ ಗುರುಗಳು ಮಾಡಿದ್ರು. ಬಸವೇಶ್ವರರು ಹರಿಜನ ಜಾತಿಯ ಹರಳಯ್ಯನ ಮಗನಾದ ಶೀಲವಂತನಿಗೆ ಬ್ರಾಹ್ಮಣರ ಮಧುವರಸನ ಮಗಳಾದ ನೀಲಾಳನ್ನ ಕೊಟ್ಟು ಅಂತರ್ಜಾತಿ ವಿವಾಹವನ್ನು ಅಂದೇ ಮಾಡಿದ್ರು. ಅಂತಹ ಕಾರ್ಯವನ್ನ ನಮ್ಮ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮಾಡಿದ್ದಾರೆ. ಪೀಠ ಎಂದಿಗೂ ಶಾಶ್ವತ ಅಲ್ಲ, ನನ್ನ ಸೇವೆ ಶಾಶ್ವತ ಅನ್ನುವಂಥ ಭಾವನೆಯಿಂದ ಅವರು ಅಂತರ್ಜಾತಿ ವಿವಾಹಗಳನ್ನ, ಸರ್ವಶರಣ ಸಮ್ಮೇಳನಗಳನ್ನ, ಹಾಗೆಯೇ ಹರಿಜನರ ವಿವಾಹ ಕಾರ್ಯಕ್ರಮಕ್ಕೆ ಹೋಗಿ ತಮ್ಮ ಜಾತ್ಯತೀತ ನಿಲುವುಗಳನ್ನ ಪ್ರಸ್ತುತಪಡಿಸಿದರು. ಹಾಗೆ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಕೂಡ ಜಾತ್ಯತೀತ ಪರಿಕಲ್ಪನೆಯನ್ನು ಹೊಂದುವ ಮೂಲಕ ಬಸವಾದಿ ಶಿವಶರಣರ ವಿಚಾರಗಳನ್ನ ಜನರಿಗೆ ಮುಟ್ಟಿಸುವಲ್ಲಿ, ಆಗಲೇ ತಾನೇ ನಾನು ಹೇಳಿದಾಗೆ
ಶಿವಶರಣರ ವಚನ ಸಂಪುಟ ಆ್ಯಪ್ ಮೂಲಕ ಸುಮಾರು 22,000ಕ್ಕೂ ಹೆಚ್ಚು ವಚನಗಳನ್ನು ಭಾಷಾಂತರ ಮಾಡುವ ಮೂಲಕ ಜನರ ಮನಸ್ಸುಗಳಿಗೆ ಮುಟ್ಟಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಬಿಸಿಲು ಬೆಳದಿಂಗಳು ಲೇಖನಗಳ ಮೂಲಕ ಬಸವಾದಿ ಶಿವಶರಣರ ಸಾಹಿತ್ಯವನ್ನ ಪುಸ್ತಕ ಪ್ರಕಟಣೆಯ ಮೂಲಕ ಶ್ರೀ ತರಳಬಾಳು ಮುದ್ರಣಾಲಯದ ಮೂಲಕ ಮಾಡ್ತಾ ಇದ್ದಾರೆ. ಹಾಗಾಗಿ ಬಂಧುಗಳೇ, ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಶಿವಶರಣರ ವಚನ ಸಂಪುಟ ಅಂತೇಳಿ ನೀವು ಇಂಗ್ಲಿಷ್ನಲ್ಲಿಯೇ ನೀವು ಪ್ಲೇಸ್ಟೋರ್ನಲ್ಲಿ ಟೈಪ್ ಮಾಡಿದರೆ ಶಿವ ಅನ್ನುವಂತಹ ಒಂದು ವಿನ್ಯಾಸದಲ್ಲಿ ಆ್ಯಪ್ ಬಿಡುಗಡೆ ಆಗುತ್ತೆ. ನೀವು ಅದು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ಯಾವ ವಚನವನ್ನಾದರೂ ಕೂಡ ನೀವಲ್ಲಿ ಸರ್ಚ್ ಮಾಡಿದರೆ ಆ ವಚನ ಬರುತ್ತೆ, ವಚನದ ಅರ್ಥ ಬರುತ್ತೆ. ಜೊತೆಗೆ ಬಂಧುಗಳೇ, ಅದರ ಗಾಯನ, ಕೆಲವು ನೃತ್ಯಗಳು, ಅದಕ್ಕೆ ಅದರ ಇಷ್ಟನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಶರಣ ಬಂಧುಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಎಲ್ರಿಗೂ ಕೂಡ ಶುಭ ಆಗಲಿ. ಶರಣಾರ್ಥಿಗಳು ಶಿರಮಭಿವರ್ಧತಾಂ ತರಳಬಾಳು ಸಂತಾನ ಶ್ರೀಹಿ.